सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕ್ವಾಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮುಕ್ತಿಯನ್ನು ಗಳಿಸಬೇಕು ಅನ್ನುವಂತಹದ್ದಾದರೆ ಮನುಷ್ಯನಾಗಿ ಅವನು ಹುಟ್ಟಲೇಬೇಕು. ಲಿಬರೇಷನ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಎ ಹ್ಯೂಮನ್ ಬೀಯಿಂಗ್. ಒಬ್ಬ ಮನುಷ್ಯನಿಗೆ ಮಾತ್ರ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಯಾವಾಗ ಮನುಷ್ಯನಿಗೆ ನಾನು ಬಂಧನದಲ್ಲಿ ಇದ್ದೀನಿ ಅನ್ನುವಂತಹದ್ದು ಗೊತ್ತಾಗತ್ತೆ, ಆವಾಗ ಅವನಿಗೆ ಮೋಕ್ಷ ಬೇಕು ಅನ್ನುವಂತಹ ಒಂದು ಕೂಗು ಅವನ ಅಂತರಾಳದಲ್ಲಿ ಇರುತ್ತೆ. ಸೊ ಮೋಕ್ಷಕ್ಕಾಗಿ ಅವನು ಪ್ರಯತ್ನಿಸಬೇಕು ಅಂತಂದರೆ ಅವನ ಪ್ರಯತ್ನವೆಲ್ಲವೂ ಈ ಮನುಷ್ಯನ ಶರೀರದ ಮೂಲಕವೇ ಆಗಬೇಕು. ಸೊ ಮನುಷ್ಯನಾಗಿ ಅವನು ಜನ್ಮವನ್ನು ಪಡ್ಕೊಂಡು ಇಲ್ಲಿ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಗಳಿಸ್ಕೋಬೇಕು. ಮನುಷ್ಯನಾಗಿ ಹುಟ್ಟಿ ಭೂಮಿಗೆ ಬಂದ ಮೇಲೆ ಮತ್ತೆ ಈ ಭೂಮಿಗೆ ಬರುವಂತಹ ಕರ್ಮವನ್ನು ಅವನು ಮಾಡಬಾರದು. ಅವನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮೋಕ್ಷವನ್ನು ಗಳಿಸ್ಕೋಬೇಕು. ದಟ್ ಈಸ್ ಹಿಸ್ ಪ್ರೈಮರಿ ಗೋಲ್. ಜೊತೆಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಇಲ್ಲೂ ಕೂಡ he should live his full life. ಮನುಷ್ಯನಾಗಿ ಅವನು ಮಾಡಬೇಕಾಗಿರುವಂತಹ ಎಲ್ಲ ಕರ್ಮಗಳನ್ನು ಅವನು ಮಾಡ್ತಾ, ಅದರ ಜೊತೆಯಲ್ಲಿ ಮುಖ್ಯವಾಗಿ ಮೋಕ್ಷದ ಕಡೆಗೆ ದಾಪುಗಾಲು ಹಾಕಿ ಅವನು ಮುಂದೆ ಸಾಗ್ತಾ ಇರಬೇಕು. ಸೊ ದಿಸ್ ಈಸ್ ಪಾಸಿಬಲ್ ಓನ್ಲಿ when he is blessed and recognized by a ಸದ್ಗುರು. ಒಬ್ಬ ಸದ್ಗುರುವಿನ ಕೃಪಾದೃಷ್ಟಿಯಿಂದ ಅವನು ಈ ಕೆಲಸವನ್ನು ಮಾಡಬಹುದು. ಆದ್ದರಿಂದ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದ ಮೇಲೆ ಇಲ್ಲಿ ಲೌಕಿಕವನ್ನು ಏನು ಮಾಡಬೇಕು ಅದನ್ನು ಮಾಡ್ತಾ ಮಾಡ್ತಾ ಜೊತೆಗೆ ಆಧ್ಯಾತ್ಮದ ಕಡೆಗೆ ಒಲವು ಬೆಳೆಸ್ಕೋಬೇಕಾಗತ್ತೆ.
ಸೊ ದಿಸ್ ಈಸ್ ಕಾಲ್ಡ್ ಜೀವನ ಯೋಗ. ಸೊ ಈ ಜೀವನ ಯೋಗ ಅನ್ನುವಂತಹದ್ದು ಅರ್ಥ ಆಗಬೇಕು ಅಂತಂದರೆ ಅವನಲ್ಲಿ ಸೂಕ್ಷ್ಮವಾದ ಮನಸ್ಸು ಮತ್ತು ಬುದ್ಧಿ ಇರಬೇಕು. ಆಗ ಅವನಿಗೆ ಸದ್ಗುರುವಿನ ಆಶ್ರಯ ಸಿಗುತ್ತೆ, ಗುರುವಿನ ಪ್ರಸಾದ ಅಂತಂದರೆ ಅನುಗ್ರಹ ಅದು ಸಿಗತ್ತೆ. ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಮುಖ್ಯವಾಗಿ ಅವನು ಉಪಯೋಗಿಸ್ಕೋಬೇಕಾಗಿರುವಂತಹದ್ದು ತನ್ನ ದೇಹವನ್ನು. ಸೊ ಹೀಗೆ ಅವನು ಸಾಧನೆಯನ್ನು ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಜೀವನ ಯೋಗ. ಮತ್ತೆ ಪರಮಾತ್ಮ ಶ್ರೀಕೃಷ್ಣ ಮುಂದುವರಿಸ್ತಾನೆ. ಏತತ್ ವಿದ್ವಾನ್ ಪುರಾ ಮೃತ್ಯೋಃ ಅಭವಾಯ ಘಟೇತ ಸಹ ಅಪ್ರಮತ್ತಂ ಇದಂ ಜ್ಞಾತ್ವಾ ಮರ್ತ್ಯಮಪ್ಯರ್ಥ ಸಿದ್ಧಿಧಂ. ಏತತ್ ವಿದ್ವಾನ್, ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಒಬ್ಬ ಮನುಷ್ಯನಾದನು ಇದನ್ನ ತಿಳ್ಕೊಳ್ಳೇಬೇಕು. ಅಂಡರ್ಸ್ಟ್ಯಾಂಡ್ ದಿಸ್. The knowledge about the truth you must realize. So use your intelligence to know this truth. ಈ ದೇಹ ಅನ್ನುವಂತಹದ್ದು ಏನು ನಿನಗೆ ಸಿಕ್ಕಿದೆ, ಇಟ್ ಈಸ್ ಎನ್ ಇಂಪರ್ಮನೆಂಟ್ ಟೂಲ್. ಈ ದೇಹ ಅನ್ನುವಂತಹದ್ದು ನಿನಗೆ ಸಿಕ್ಕಿದೆಯಲ್ಲ, ಇದು ಇಂಪರ್ಮನೆಂಟ್. ಇದು ಎಂದೋ ಒಂದು ದಿನ ನಾಶವಾಗಿ ಬಿದ್ದು ಹೋಗುವಂತಹದ್ದು. ಸೊ ದೇಹವನ್ನು ನೀನು ನಿನ್ನ ಸ್ವಾರ್ಥಕ್ಕೆ, ಅದು ನಂದು ಅಂತ ತಿಳ್ಕೋಬೇಡ. ಅದು ನಿನಗೆ, ನಿನ್ನ ಸಾಧನೆಗೆ ಸಿಕ್ಕಿರುವಂತಹ ಒಂದು, ಇಟ್ಸ್ ಎ ಟೂಲ್ ಫಾರ್ ಯು. ಬಟ್ ಆಶ್ಚರ್ಯ ಏನು ಅಂತಂದ್ರೆ, ದ ದೇಹ ಈಸ್ ಇಂಪರ್ಮನೆಂಟ್. ಇನ್ ಸ್ಪೈಟ್ ಆಫ್ ದಿಸ್ ಇಂಪರ್ಮನೆಂಟ್ ಶರೀರ ಆರ್ ದಿ ದೇಹ, ಇಟ್ ಕ್ಯಾನ್ ಫೆಚ್ ಯು ದಿ ಲಿಬರೇಷನ್. ಅದು ನಿನಗೆ ಮೋಕ್ಷವನ್ನೇ ಗಳಿಸಿಕೊಡುತ್ತೆ. ಸಚ್ ಎ ವಂಡರ್ಫುಲ್ ಟೂಲ್ ಯು ಆರ್ ಗಿವನ್, ಯು ಆರ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಟೂಲ್. ಸೊ ಇದು ಮನುಷ್ಯನ ದೇಹ ಅನ್ನುವಂತಹದ್ದು ಭಗವಂತ ಕೊಟ್ಟಿರುವಂತಹ ಒಂದು ಅಮೋಘವಾದ ಉಡುಗೊರೆ, ಒನ್ ಆಫ್ ದಿ ವಂಡರ್ಫುಲ್ ಗಿಫ್ಟ್ಸ್. ಸೊ ಈ ಶರೀರ ಅನ್ನುವಂಥದ್ದು ಇಟ್ ಈಸ್ ನಾಟ್ ಫಾರ್ ದಿ ಭೋಗ. ಈ ಲೋಕದಲ್ಲಿರುವಂತಹ ಅನೇಕಗಳನ್ನು ನೋಡಿ ಆಕರ್ಷಣೆಗೆ ಒಳಗಾಗೋದ್ರಲ್ಲಿ ಸಂದೇಹ ಇಲ್ಲ. ಬಟ್ ಈ ದೇಹವನ್ನ, ಇಲ್ಲಿ ಸಿಗುವಂತಹ ಆಕರ್ಷಣೆಗಳ ಕಾರಣದಿಂದ ಇಲ್ಲಿ ಅನೇಕಗಳನ್ನ ದೇಹ ಭೋಗಿಸಿದಾಗ ಕೇವಲ ಅದು ಕ್ಷಣಿಕ ಸುಖವನ್ನು ಕೊಡುತ್ತೆ. ಬಟ್ ಇಟ್ ಈಸ್ ನಾಟ್ ಪರ್ಮನೆಂಟ್ ಸುಖ ಅಗೇನ್. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದ ಬಾಡಿ ಈಸ್ ನಾಟ್ ಮೆಂಟ್ ಫಾರ್ ದಟ್. Body is to be used as a tool. It is a vehicle for you to reach to the destination. So ದೇಹ ಅನ್ನುವಂತಹದ್ದು ನಿನಗೆ ಯಾಕೆ ಸಿಕ್ಕಿದೆ ಅಂತಂದ್ರೆ, ಇಟ್ ಈಸ್ ಫಾರ್ ಎ ಡಿಫರೆಂಟ್ ರೀಸನ್. ಬಿಕಾಸ್ ಈ ದೇಹವನ್ನ ನಮ್ಮ ಶಾಸ್ತ್ರ ಮರಣಧರ್ಮಿ ಅಂತ ಕರೆಯುತ್ತೆ. ದಿ ಬಾಡಿ ಅಲೋಸ್ ದಿ ಡೆತ್ ಟು ಟೇಕ್ ಓವರ್. ಸೊ ಥ್ರೂ ದಿಸ್ ಇಂಪರ್ಮನೆಂಟ್ ಬಾಡಿ, it is possible for you to realize the truth. Body is meant for that.
ಸೊ ಪರಮಾತ್ಮನನ್ನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನುವಂತಹದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂತಂದ್ರೆ ಸಾಧನೆ. ಸಾಧನೆಗಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಈ ದೇಹ ನಮಗೆ ಸಿಕ್ಕಿದೆ. ಈ ಮನುಷ್ಯ ಶರೀರ ನಮಗೆ ಸಿಕ್ಕಿರುವಂತಹದ್ದೇ ಸಾಧನೆಗಾಗಿ ಉಪಯೋಗಿಸ್ಕೋಬೇಕು. ಅದರಿಂದ ಇದನ್ನ ಸಾಧನಾ ಶರೀರ ಅಂತಾನೆ ಹೇಳ್ತಾರೆ. ಆದುದರಿಂದ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೂ ಕೂಡ ಉದ್ಧವನ ಮೂಲಕ ಇಡೀ ವಿಶ್ವಕ್ಕೆ ಸಿಗ್ತಾ ಇರುವಂತಹ ಒಂದು ಸಂದೇಶ ಇದು. ಮನುಷ್ಯರಿಗೆ ಸಿಕ್ಕಿರುವಂತಹ ಈ ಶರೀರ ಇಟ್ ಇಸ್ ಏಕೈಕ ಸಾಧನ. ಅದನ್ನ ಮನುಷ್ಯ ಉಪಯೋಗಿಸ್ಕೋಬೇಕು. ಆದ್ದರಿಂದ ಮೃತ್ಯು ಬಂದು ಈ ದೇಹವನ್ನ ತೆಗೆದುಕೊಂಡು ಹೋಗುವ ಮುಂಚೆ ವಿ ಹ್ಯಾವ್ ಟು ಸ್ಟ್ರೈವ್ ಫಾರ್ ದಿ ಆತ್ಮ ಕಲ್ಯಾಣ. ಆತ್ಮದ ಉದ್ಧಾರಕ್ಕಾಗಿ ಥ್ರೂ ದ ಬಾಡಿ ವಿ ಹ್ಯಾವ್ ಟು ಪುಟ್ ದಿ ಎಫರ್ಟ್ಸ್. ದಿಸ್ ಈಸ್ ದಿ ವೆರಿ ಪರ್ಪಸ್ ಆಫ್ ದಿ ಬಾಡಿ. ನಮಗೆ ದೇಹ ಯಾಕೆ ಸಿಕ್ಕಿದೆ ಅಂತಂದ್ರೆ ಈ ರೀತಿಯಲ್ಲಿ ಸಾಧನೆಯನ್ನು ಮಾಡೋದಕ್ಕೆ. ದೇಹ ಈಸ್ ಇಂಪರ್ಮನೆಂಟ್ ಅಂತ ಹೇಳಿರೋದ್ರಿಂದ ಇದು ಶಾಶ್ವತವಲ್ಲ ಅನ್ನುವಂತಹ ಸತ್ಯ ಗೊತ್ತಾಯಿತು. ಇದು ಗೊತ್ತಾದ ಬಳಿಕ ದೆನ್ ವಾಟ್ ಈಸ್ ಎಟರ್ನಲ್? ಹಾಗಾದರೆ ಶಾಶ್ವತವಾಗಿರುವಂತಹದ್ದು ಯಾವುದು? ಸೊ ಯಾವುದು ಶಾಶ್ವತವಾಗಿರುತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಶಾಶ್ವತವಾಗಿರುವಂತಹದ್ದನ್ನ ಪಡ್ಕೊಳ್ಳೋದಕ್ಕೆ ಶಾಶ್ವತವಲ್ಲದ ಈ ದೇಹವನ್ನು ನಾವು ಉಪಯೋಗಿಸ್ಕೋಬೇಕು. ಈಗ ವಿ ಹ್ಯಾವ್ ಎ ವೆಹಿಕಲ್. ನಮ್ಮ ಬಳಿ ಒಂದು ಕಾರ್ ಇದೆ ಅಂತ ತಿಳ್ಕೊಳ್ಳೋಣ. ವಿ ಯೂಸ್ ದಿಸ್ ವೆಹಿಕಲ್ ಟು ಗೋ ಟು ಮೆನಿ ಪ್ಲೇಸಸ್. ಫಾರ್ ಎಕ್ಸಾಂಪಲ್, ವಿ ಗೋ ಟು ಎ ಟೆಂಪಲ್. ದೇವಸ್ಥಾನಕ್ಕೆ ಹೋಗ್ತೀವಿ ಕಾರ್ನಲ್ಲಿ. ದೇವಸ್ಥಾನಕ್ಕೆ ಹೋದ ನಂತರ we all get down from the car and the car is parked outside the temple and we all enter into the temple. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ನಾವು ಬರೋದಕ್ಕೆ ಸಾಧ್ಯವಾಗಿದ್ದೇ ಬಿಕಾಸ್ ಆಫ್ ದಿಸ್ ವೆಹಿಕಲ್. ಆದರೂ ಕೂಡ ವೆಹಿಕಲ್ನ ನಾವು ಅಲ್ಲೇ ಬಿಟ್ಬಿಟ್ಟು ನಾವು ಮಾತ್ರ ದೇವಸ್ಥಾನದ ಒಳಗಡೆ ಬರ್ತೀವಿ. Why it is so? Because as a vehicle it has done its duty. ಅದು ತನ್ನ ಕೆಲಸವನ್ನು ಮಾಡಿದೆ ಅಷ್ಟೇ. ಆ ವೆಹಿಕಲ್ ಇರೋದೇ ಈ ಒಂದು ಪರ್ಪಸ್ಗೆ. Similarly, this body which we have, including the mind and intellect, it is to be used as a vehicle to reach to our destination. Our destination ಅಂತಂದ್ರೆ ನಮ್ಮ ಗೋಲ್ ಏನು? We have to get the moksha. Because we have decided that we do not want bandhana. ನನಗೆ ಬಂಧನ ಬೇಡ ಅಂತ ಹೇಳಿ ಮೋಕ್ಷವನ್ನು ಅಪೇಕ್ಷೆ ಪಟ್ಟು ಮೋಕ್ಷಕ್ಕಾಗಿ ಸಾಧನೆ ಮಾಡಿರೋದ್ರಿಂದ ಮೋಕ್ಷವನ್ನು ಗಳಿಸ್ಕೊಳ್ಳೋದಿಕ್ಕೆ ಈ ದೇಹ, ಇನ್ಕ್ಲೂಡಿಂಗ್ ದಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ಇವೆಲ್ಲವನ್ನ ನಾವು ಒಂದು ಟೂಲ್, ಒಂದು ವೆಹಿಕಲ್ ತರ ಯೂಸ್ ಮಾಡಿಕೊಂಡು ನಾವು ಮುಖ್ಯವಾಗಿ ಎಲ್ಲಿ ಹೋಗಿ ಸೇರಬೇಕು
ಅಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೆ ಈ ಒಂದು ವೆಹಿಕಲ್ ನಮಗೆ ಸಹಾಯಕವಾಗಿ ಭಗವಂತನಿಂದ ಸಿಕ್ಕಿದೆ. ವಿ ಆರ್ ನಾಟ್ ದಿ ಬಾಡಿ, ದ ಬಾಡಿ ಈಸ್ ಎ ಟೂಲ್ ಫಾರ್ ಅಸ್. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಪರಮಾತ್ಮ. ಏತತ್ ವಿದ್ವಾನ್ ಪುರಾಂ ಮೃತ್ಯೋಹು. ಈ ಒಂದು ಸತ್ಯ ಅರ್ಥ ಆಗದೆ ಹೋದ್ರೆ ಈ ದೇಹ ಅನ್ನುವಂತಹ ಒಂದು ವೆಹಿಕಲ್ ಇಟ್ ಕ್ಯಾನ್ ಟೇಕ್ ಅಸ್ ಟು ಎನಿ ಪ್ಲೇಸ್. ನಾವು ದೇಹವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಹೋದ್ರೆ ಆ ದೇಹ ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಆದರೆ ನಾವು ಹೋಗಬೇಕಾಗಿರುವಂತಹದ್ದು, ಹೋಗಿ ತಲುಪಬೇಕಾಗಿರುವಂತಹದ್ದು, ಅಲ್ಲಿಗೆ ನಾವು ಹೋಗೋದಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಬಿಕಾಸ್ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಿ ಬಾಡಿ ಪ್ರಾಪರ್ಲಿ. ಈ ದೇಹ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದಿದ್ರಿಂದ ನಾವು ಎಲ್ಲಿ ಹೋಗಿ ಸೇರಬೇಕು ಅದನ್ನು ಸೇರಲಾರದೆ ಮತ್ತೆ ಮತ್ತೆ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾನೆ ಇದ್ದೀವಿ, ಆ ಜಾಗದಿಂದ ಮತ್ತೆ ಬರ್ತಾ ಇದ್ದೀವಿ, ಮತ್ತೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ದಟ್ ಮೀನ್ಸ್ ಪುನರಪಿ ಜನನಂ ಪುನರಪಿ ಮರಣಂ. ಅದರಿಂದ ಈ ರೀತಿ ಆಗೋದಕ್ಕೆ ಈ ದೇಹವನ್ನು ನೀನು ಉಪಯೋಗಿಸ್ಕೋಬೇಡ. ಏತದ್ ವಿದ್ವಾನ್ ಪುರಾ ಮೃತ್ಯೋಹು. ಸೊ ವಿ ಆಲ್ ಹ್ಯಾವ್ ಎ ವೆರಿ ಸ್ಪೆಸಿಫಿಕ್ ಪರ್ಪಸ್. ನಾವು ಯಾಕೆ ಮನುಷ್ಯರಾಗಿ ಹುಟ್ಟಿದೀವಿ? ಬಿಕಾಸ್ ದರ್ ಇಸ್ ಎ ವೆರಿ ಸ್ಪೆಸಿಫಿಕ್ ರೀಸನ್. ಇಲ್ಲಾಂದ್ರೆ ಏನು ಬೇಕಾದರೂ ಆಗಿ ನಾವು ಹುಟ್ಟಬಹುದಾಗಿತ್ತು. ಆದರೆ ಮನುಷ್ಯನಾಗೆ ನಾನು ಹುಟ್ಟಿದ್ದೀನಿ ಅಂತಂದ್ರೆ ಇಟ್ ಈಸ್ ಎ ವೆರಿ ರೇರ್ ಆಪರ್ಚುನಿಟಿ. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಪ್ರಾರಂಭದಲ್ಲಿ ಹೇಳಿದರೆ, ಜಂತೂನಾಂ ನರಜನ್ಮ ದುರ್ಲಭಂ. ಜಂತು ಅಂತಂದ್ರೆ ಈ ಸೃಷ್ಟಿಗೆ ಬರುವಂತಹದ್ದು. ಅದು ಯಾವ ರೀತಿಯ ಬೇಕಾದರೂ ಜೀವಿಗಳಾಗಿರಬಹುದು, ಜೀವ ಜಂತು ಅಂತ ಹೇಳ್ತೀವಿ, ಪ್ರಾಣಿಗಳಾಗಿರಬಹುದು, ಪಕ್ಷಿಗಳಾಗಿರಬಹುದು, ನಾಯಿ ನರಿಗಳಾಗಿರಬಹುದು. ಹೀಗೆ ಈ ಸೃಷ್ಟಿಗೆ ಬರುವಂತಹ ಎಲ್ಲ ಜೀವ ಜಂತುಗಳಲ್ಲಿ ನರಜನ್ಮ ಈಸ್ ವೆರಿ ಶ್ರೇಷ್ಠ. ಜೊತೆಗೆ ಇಟ್ ಈಸ್ ದುರ್ಲಭ. ಇದು ಎಲ್ರಿಗೂ ಸಿಗೋದಿಲ್ಲ. ಇಂತಹ ಒಂದು ದೇಹ, ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದ್ರೆ ಇಂತಹ ಮನುಷ್ಯ ಜನ್ಮ ಸಿಗಬೇಕು ಅನ್ನುವಂತಹ ಒಂದು ಪುಣ್ಯದ ಕರ್ಮವನ್ನು ಕೂಡ ನಾವು ಪೂರ್ವದಲ್ಲಿ ಮಾಡಿರ್ತೀವಿ. ಆ ಕರ್ಮಕ್ಕೆ ಅನುಸಾರವಾಗಿ ನಮಗೀಗ ಮನುಷ್ಯ ಜನ್ಮ ಸಿಕ್ಕಿದೆ. ಇಷ್ಟೊಂದು ದುರ್ಲಭವಾದಂತಹ ಮನುಷ್ಯ ಜನ್ಮ, ಮನುಷ್ಯ ಶರೀರ ನಮಗೆ ಸಿಕ್ಕಿದೆ ಅಂತಂದ್ಮೇಲೆ ಅದನ್ನ ಇಲ್ಲಿ ನಮ್ಮ ಲೌಕಿಕ ಬದುಕಿನಲ್ಲಿ ಯಾವುದನ್ನೋ ನಾವು ಅನುಭವಿಸಬೇಕು ಅಂತ ಹೇಳಿ ಅವುಗಳನ್ನು ನಾವು ಭೋಗಿಸ್ತಾ ಇದ್ರೆ ದಟ್ ಈಸ್ ನಾಟ್ ದಿ ಪರ್ಪಸ್. ದೇಹ ಈಸ್ ನಾಟ್ ಮೆಂಟ್ ಫಾರ್ ದಟ್. ಇಟ್ ಈಸ್ ಟು ಬಿ ಯೂಸ್ಡ್ ಫಾರ್ ಎ ಸಾಧನ. ಥ್ರೂ ಸಾಧನ ಅಟೈನ್ ಲಿಬರೇಷನ್. ಈ ದೇಹ ಸಿಕ್ಕಿರುವಂತಹದ್ದೇ ಈ ಪರ್ಪಸ್ಗೆ. ಅದನ್ನೇ ಇಲ್ಲಿ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸೊ ನಾವು ದೇಹವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ವಿ ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ ದಿಸ್ ಬಾಡಿ. ನಮ್ಮ ದೇಹದ ಮೇಲೆ ನಮ್ಮ ಗಮನ ಹೇಗಿರಬೇಕು ಅಂತಂದ್ರೆ ಬಿಫೋರ್ ದಿ ಡೆತ್ ಹ್ಯಾಪನ್ಸ್. ಬಿಫೋರ್ ದಿ ಡೆತ್ ಹ್ಯಾಪನ್ಸ್ ಟು ದ ಬಾಡಿ ನಮಗೆ ಬೇಕಾಗಿರುವಂತಹದ್ದನ್ನು ನಾವು ಪಡ್ಕೋಬೇಕು. ಹಾಗಾದರೆ ಎಷ್ಟು ಬೇಗ ಈ ಕೆಲಸವನ್ನು ನಾವು ಮಾಡಬೇಕು?
ಇಟ್ ಈಸ್ ನಾಟ್ ಎ ಕ್ವಶ್ಚನ್. ಇಟ್ ಶುಡ್ ನಾಟ್ ಬಿ ಕ್ವಶ್ಚನ್ಡ್. ಎಷ್ಟು ಬೇಗ ಅಲ್ಲ, ನೌ ಅಂಡ್ ಹಿಯರ್, ಈ ಕ್ಷಣದಲ್ಲಿ ನೀನು ಆ ಪ್ರಯತ್ನವನ್ನು ಮಾಡು. ಯಾಕೆ ನೌ ಅಂಡ್ ಹಿಯರ್? ಈ ಕ್ಷಣದಲ್ಲಿ ಯಾಕೆ ಇದನ್ನು ಮಾಡಬೇಕು? ಬಿಕಾಸ್ ದ ಬಾಡಿ ವಿಚ್ ಯು ಆರ್ ಹ್ಯಾವಿಂಗ್ ಈಸ್ ಇಂಪರ್ಮನೆಂಟ್. ಯಾವುದೇ ಕ್ಷಣದಲ್ಲಿ ಮೃತ್ಯು ನಮ್ಮ ದೇಹವನ್ನು ತಗೊಂಡು ಹೋಗಬಹುದು. ಅದಕ್ಕೆ ನಮ್ಮ ಶರೀರವನ್ನು ಮರಣಧರ್ಮಿ. ಮೃತ್ಯು ಬಂದು ದೇಹವನ್ನು ತಗೊಂಡು ಹೋಗೋದಕ್ಕೆ ದಿ ಬಾಡಿ ಅಲೋಸ್. ಸೊ ಬಿಫೋರ್ ದ ಡೆತ್ ಹ್ಯಾಪನ್ಸ್ ಯು ಅಟೈನ್ ಲಿಬರೇಷನ್. ಬಿಕಾಸ್ ನೋಬಡಿ ನೋಸ್, ಯಾರಿಗೂ ಕೂಡ ನಮ್ಮ ಕೊನೆ ಉಸಿರು ಯಾವಾಗ ಅನ್ನುವಂತಹದ್ದು ಗೊತ್ತಿಲ್ಲ. ಇಟ್ ಕ್ಯಾನ್ ಬಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. So we must be very alert. But unfortunately, this urgency is not clicked with us yet. ಅದರಿಂದ ಇಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಮೃತ್ಯುವಿಗೆ ಮೊದಲೇ ಆತ್ಮ ಕಲ್ಯಾಣ ಅನ್ನುವಂತಹದ್ದು ನಿನ್ನ ಪರಮ ಉದ್ದೇಶವಾಗಿರಬೇಕು. ಆತ್ಮದ ಉದ್ಧಾರದ ಕಾರ್ಯವನ್ನು ಮಾಡಿ ಮುಗಿಸ್ಕೊಂಬಿಡು. ದಟ್ ಈಸ್ ಯುವರ್ ಡ್ಯೂಟಿ. ಸೊ ಅದಕ್ಕಾಗಿ ನೀನು ಕಾಯುವಂತಹದ್ದೇ ಬೇಡ. ಯಾವಾಗ? ನೋ ಸಚ್ ಕ್ವಶನ್. ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಯು ಅಟೈನ್ ಲಿಬರೇಷನ್. ಅಂಡ್ ಹಿ ಕಂಟಿನ್ಯೂಸ್, ಛಿದ್ಯಮಾನಾಂ ಯಮೈರೇತೈಃ ಕೃತನೀಡಂ ವನಸ್ಪತಿಂ ಖಗಸ್ವಕೇತ ಮುತ್ಸೃಜ್ಯ ಕ್ಷೇಮಂ ಯಾತಿ ಹೆಲಂಪಟಃ. ನಮ್ಮ ವೇದಾಂತ ಶಾಸ್ತ್ರ ಉಪನಿಷತ್ಗಳು ಈ ನಮ್ಮ ಶರೀರವನ್ನು ಒಂದು ವೃಕ್ಷ ಅಂತ ಕರೆಯುತ್ತೆ. ಈ ವೃಕ್ಷದಲ್ಲಿ ಜೀವರೂಪಿಯಾದಂತಹ ಒಂದು ಪಕ್ಷಿ ಇಲ್ಲಿ ಗೂಡು ಕಟ್ಕೊಂಡಿದೆ. ಸೊ ದಿಸ್ ಜೀವರೂಪಿ ಬರ್ಡ್ ಈಸ್ ಲಿವಿಂಗ್ ಹಿಯರ್. ಈ ಒಂದು ವೃಕ್ಷದಲ್ಲಿ ಅದಿದೆ. ಯಾವುದದು ವೃಕ್ಷ ಅಂತಂದ್ರೆ ಇಟ್ ಈಸ್ ಅವರ್ ಬಾಡಿ. ಈ ದೇಹದಲ್ಲಿ ಆ ಜೀವರೂಪಿ ಇದೆ, ಅವರ್ ಫಿಸಿಕಲ್ ಬಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಮೃತ್ಯು ದೇವತೆಯ ದೂತರು ಪ್ರತಿ ಕ್ಷಣ ಈ ಮರವನ್ನು ಕತ್ತರಿಸ್ತಾ ಇದ್ದಾರೆ, ಕೊಂಬೆ ರೆಂಬೆಗಳನ್ನು ಕತ್ತರಿಸ್ತಾ ಇದ್ದಾರೆ. ಈ ವೃಕ್ಷವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಮೃತ್ಯು ದೇವತೆಯ ದೂತರು ಈ ವೃಕ್ಷದ ಕೊಂಬೆ ರೆಂಬೆಗಳನ್ನು ಕತ್ತರಿಸ್ತಾನೇ ಇದ್ದಾರೆ ನಿರಂತರವಾಗಿ. ಸೊ ಎಂದೋ ಒಂದು ದಿನ, ಯಾಕೆಂತಂದ್ರೆ ಅವರ ಪ್ರಯತ್ನ ನಡೀತಾನೆ ಇದೆ ಈ ಮರವನ್ನು ಕತ್ತರಿಸಬೇಕು ಅಂತ. ಹಾಗಾಗಿ ಎಂದೋ ಒಂದು ದಿನ ಈ ಒಂದು ಮರ ಬಿದ್ದೋಗುತ್ತೆ. ಸೊ ಮರ ಬಿದ್ದೋಗ್ತಾ ಇರುವಂತಹದ್ದನ್ನ ಅಲ್ಲಿ ಜೀವರೂಪಿಯಾದಂತಹ ಒಂದು ಪಕ್ಷಿ ನೋಡುತ್ತೆ. ಜೊತೆಗೆ ಆ ಮರದಲ್ಲಿ ಅದು ವಾಸಿಸ್ತಾ ಇದ್ದಾಗ ಅಲ್ಲಿ ಒಂದು ಗೂಡು ಕಟ್ಕೊಂಡಿರುತ್ತೆ ಆ ಪಕ್ಷಿ. ನನ್ನ ಮನೆ ಅಂತ ಹೇಳುತ್ತದು. ಯಾವಾಗ ಅಲ್ಲಿ ಮರ ಬಿದ್ದೋಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ, ಆಗ ಆ ಪಕ್ಷಿ ತನ್ನ ಜೀವವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹಾರಿ ಹೋಗುತ್ತೆ. ಜೀವರೂಪಿಯಾದಂತಹ ಆ ಪಕ್ಷಿಗೆ ಇಲ್ಲಿಯವರೆಗೆ ನಾನು ಈ ಮರದಲ್ಲಿ ಆಶ್ರಯ ಪಡೆದಿದ್ದೆ, ಇಲ್ಲಿ ಒಂದು ಗೂಡು ಕಟ್ಟಿದ್ದೆ, ಈಗ ಈ ಮರ ಬಿದ್ದು ಹೋಯಿತು. ಸೊ ಐ ಹ್ಯಾವ್ ಟು ಸೇವ್ ಮೈ ಲೈಫ್. ಇಲ್ಲ ಅಂತಂದ್ರೆ
ಮರದ ಜೊತೆಗೆ ನಾನು ಕಟ್ಟಿದಂತಹ ಗೂಡಿನ ಜೊತೆಗೆ ನಾನು ಕೂಡ ಬಿದ್ದು ಸತ್ತೋಗ್ತೀನಿ. ಅದರಿಂದ ಐ ಹ್ಯಾವ್ ಟು ಸೇವ್ ಮೈ ಲೈಫ್. ಹಾಗಾಗಿ ಆ ಪಕ್ಷಿ ಏನು ಮಾಡುತ್ತೆ, ಅದು ಹಾರ್ಕೊಂಡು ಹೊರಟೋಗುತ್ತೆ. ಅಲ್ಲಿಯವರೆಗೆ ಆ ದೇಹದಲ್ಲಿ, ಆ ವೃಕ್ಷದಲ್ಲಿ ಆ ಪಕ್ಷಿ ಗೂಡು ಕಟ್ಕೊಂಡು ಇದು ನನ್ನ ಮನೆ ಅಂತ ಹೇಳಿ ಅಲ್ಲಿ ವಾಸ ಮಾಡಿರುತ್ತೆ. ಆದರೆ ದಿನನಿತ್ಯ ಅಲ್ಲಿ ಮೃತ್ಯುದೇವತೆಯ ದೂತರು ಆ ಮರವನ್ನು ಕತ್ತರಿಸ್ತಾ ಇರ್ತಾರೆ. ಎಂದೋ ಒಂದು ದಿನ ಆ ಮರ ಬಿದ್ದು ಹೋಗುತ್ತೆ. ಮರ ಬಿದ್ದು ಹೋದಾಗ ಅದಕ್ಕೆ ಗೊತ್ತಾಗತ್ತೆ ಆ ಮರ ಬಿದ್ದು ಹೋಗ್ತಾ ಇದೆ, ಅದ್ರ ಜೊತೆಗೆ ನಾನು ಕಟ್ಟಿದಂತಹ ಈ ಗೂಡು ಕೂಡ ಕೆಳಗೆ ಬಿದ್ದು ಹೋಗ್ತಾ ಇದೆ. ಈಗ ನಾನು ಇಲ್ಲಿಂದ ಹಾರಿ ಹೋಗಿ ತಪ್ಪಿಸ್ಕೋಬೇಕು. ಹಾರಿ ಹೋಗಿ ತಪ್ಪಿಸ್ಕೊಂಡು ಅದು ಇನ್ನೊಂದು ಮರವನ್ನು ಹೋಗಿ ಸೇರಿಕೊಳ್ಳುತ್ತೆ, ನೋ ಡೌಟ್. ಬಟ್ ದ ಪಕ್ಷಿ ವಿಚ್ ಲೀವ್ಡ್ ದೇರ್ ಆ ಮರಕ್ಕೆ ಅಟ್ಯಾಚ್ ಆಗಿರಲಿಲ್ಲ, ಆ ಗೂಡುಗೂ ಅಟ್ಯಾಚ್ ಆಗಿರಲಿಲ್ಲ. ಸೊ ಮರ ಬಿದ್ದೋಯ್ತು ಅಂತಂದಾಗ ಆ ಪಕ್ಷಿಗೆ ಯಾವ ರೀತಿಯಾದ ಒಂದು ನೋವಿನ ಭಾವನೆಗಳು ಕೂಡ ಉಂಟಾಗಲಿಲ್ಲ. ನನ್ನ ಪ್ರಾಣ ಉಳಿತು, ನಾನು ತಪ್ಪಿಸ್ಕೊಂಡೆ. ಇಲ್ಲಾಂದ್ರೆ ಮರ ಹೇಗೆ ಬಿದ್ದು ನಾಶವಾಗ್ತಾ ಇದೆ, ನಾನು ನಾಶವಾಗಿ ಹೋಗ್ತಾ ಇದ್ದೆ. ನೌ ಐ ಹ್ಯಾವ್ ಎಸ್ಕೇಪ್ಡ್ ಫ್ರಮ್ ದಿಸ್ ಡೆತ್. ಹೀಗೆ ಹೇಳಿ ಆ ಪಕ್ಷಿ ಹಾರಿ ಹೋಗಿ ಇನ್ನೊಂದು ಮರವನ್ನ, ಇನ್ನೊಂದು ವೃಕ್ಷವನ್ನ ಅದು ಹುಡುಕೊಳ್ಳುತ್ತೆ. ಆ ಇನ್ನೊಂದು ಮರ ಹುಡುಕೊಂಡಾಗ ಆ ವೃಕ್ಷದಲ್ಲೂ ಕೂಡ ಅದು ಗೂಡು ಕಟ್ಟುತ್ತೆ, ಸಂಸಾರ ಮಾಡುತ್ತೆ, ಮೊಟ್ಟೆಯನ್ನ ಇಡುತ್ತೆ, ಪುಟ್ಟ ಮರಿಗಳು ಹುಟ್ಟತ್ವೆ. ಮರಿಗಳಿಗೆ ದಿನನಿತ್ಯ ಆಹಾರ ತಂದುಕೊಡುತ್ತೆ, ಮರಿಗಳನ್ನು ಬೆಳೆಸುತ್ತೆ. ಆ ಮರಿಗಳು ಬೆಳೆದು ದೊಡ್ಡವರಾದಾಗ ಆ ಮರಿಗಳು ಹಾರಿ ಹೋಗಿ ಸ್ವತಂತ್ರವಾಗಿ ಬೇರೊಂದು ಕಡೆ ಜೀವನವನ್ನು ಮಾಡುತ್ತೆ. ಹೇಗೇನು ಇಲ್ಲೂ ಕೂಡ ಮೃತ್ಯುದೇವತೆಯ ದೂತರು ಈ ಮರವನ್ನು ಕೂಡ ಕತ್ತರಿಸ್ತಾ ಬರ್ತಾರೆ. ಈ ಮರ ಕೂಡ ಬಿದ್ದು ಹೋಗುತ್ತೆ, ಮತ್ತೆ ಅದು ಇನ್ನೊಂದು ಕಡೆಗೆ ಹೋಗುತ್ತೆ. ಈ ತರ ಎಲ್ಲ ಆಗ್ತಾ ಇದ್ರು ಕೂಡ ಆ ಪಕ್ಷಿಗೆ ಯಾವ ರೀತಿಯಾದ ನೋವು, ಸೆಂಟಿಮೆಂಟ್ಸ್, ಅಟ್ಯಾಚ್ಮೆಂಟ್ಸ್ ಯಾವುದೂ ಇರಲಿಲ್ಲ. ಮರದೊಂದಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಗೂಡಿನೊಂದಿಗೆ ಅಟ್ಯಾಚ್ಮೆಂಟ್ ಇಲ್ಲ, ತನ್ನ ಮರಿಗಳೊಂದಿಗೂ ಕೂಡ ಅದು ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ. ನಾನು ತಪ್ಪಿಸ್ಕೋಬೇಕು, ಇಲ್ಲಿ ನಾನು ಸಿಕ್ಕಾಕೋಬಾರದು, ಇದು ಪಕ್ಷಿಯ ಉದ್ದೇಶ. ಸೊ ಪಕ್ಷಿ ಅದರ ಲೈಫ್ ಈ ರೀತಿ ಇರುತ್ತೆ. ಇಟ್ ಈಸ್ ವೆರಿ ಕಾಮನ್. ಬಟ್ ಈ ಸಂದರ್ಭದಲ್ಲಿ ಪಕ್ಷಿ ಏನು ಹೇಳ್ತಾ ಇದೆ ಅಂತಂದ್ರೆ, ಥ್ಯಾಂಕ್ ಗಾಡ್, ಅನೇಕರು ಇಲ್ಲಿ ಪ್ರತಿ ಕ್ಷಣ ಮರವನ್ನು ಕಡಿತಾ ಇದ್ದಾರೆ, ಆದರೆ ಅದು ಯಾವತ್ತು ಬಿದ್ದೋಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂತಂದ್ರೆ ಇದೊಂದು ದೊಡ್ಡ ವೃಕ್ಷ, ಒಂದೇ ಸಲಿಗೆ ಕಟ್ ಮಾಡೋದಕ್ಕಾಗೋದಿಲ್ಲ. ಒಂದು ದಿವಸ ಒಂದು ರೆಂಬೆ, ಇನ್ನೊಂದು ದಿವಸ ಇನ್ನೊಂದು ರೆಂಬೆ, ಹೀಗೆ ನಿರಂತರವಾಗಿ ಅವರು ಕತ್ತರಿಸ್ತಾ ಇದ್ದಾರೆ. ಮರ ಯಾವಾಗ ಬಿದ್ದೋಗುತ್ತೆ ಎನ್ನುವಂತಹದ್ದು ಗೊತ್ತಿಲ್ಲ, ಆದರೆ ಮರ ಇರೋವರೆಗೆ ನಾನು ಇಲ್ಲಿರಬಹುದು. ಥ್ಯಾಂಕ್ ಗಾಡ್, ಈಗ ನಾನು ಬಚಾವಾದೆ. ಮರ ಬಿದ್ದೋಯ್ತು, ಜೊತೆಗೆ ನಾನು ಕಟ್ಕೊಂಡಿದ್ದಂತಹ ಆ ನೆಸ್ಟ್ ಗೂಡು ಅದು ಕೂಡ ಬಿದ್ದೋಯ್ತು. ಆದರೆ ಪುಣ್ಯ, ನನಗೇನೂ ಆಗಲಿಲ್ಲ, ನನ್ನ ಜೀವ ಉಳಿಯಿತು. ನಾನು ಮತ್ತೆ ಇನ್ನೊಂದು ಕಡೆ ಬೇರೆ ಎಲ್ಲಾದ್ರೂ ಹೋಗಿ ನಾನು ಗೂಡು ಕಟ್ಕೊಂಡು ಬದುಕಬಲ್ಲೆ, ನಾನು ಸಂತೋಷವಾಗಿ ಇರ್ತೀನಿ ಅಂತ ಆ ಹಕ್ಕಿ ಅನ್ಕೊಳತ್ತು. ಭಗವಂತನಿಗೆ ಥ್ಯಾಂಕ್ಸ್ ಹೇಳುತ್ತೆ. ಥಿಂಕ್, ಹಕ್ಕಿ ಈ ರೀತಿ ಸಂತೋಷ ಪಡ್ತಾ ಇರೋ ಹಾಗೆ ನಾವು ನಿಜವಾಗ್ಲೂ ಸಂತೋಷವಾಗಿ ಇದ್ದೀವಾ? ಹಕ್ಕಿ ಹೇಳುತ್ತೆ, ನಾನು ತಪ್ಪಿಸ್ಕೊಂಡೆ. ನಾವು ಈ ಹುಟ್ಟು ಸಾವುಗಳ ಚಕ್ರದಿಂದ ನಾವು ತಪ್ಪಿಸ್ಕೊಂಡಿದ್ದೀವಾ? ವಿ ಹ್ಯಾವ್ ಟು ಥಿಂಕ್. ಹಕ್ಕಿ ಮರ ಬಿದ್ದೋಗುವಂತಹ ಸಂದರ್ಭದಲ್ಲಿ ಹಾರಿ ಹೋಗಿ ಮೃತ್ಯುವಿನ ದವಡೆಯಿಂದ ತಪ್ಪಿಸ್ಕೊಳ್ಳುತ್ತೆ. ನಾವು ಮೃತ್ಯುವಿನ ದವಡೆಯಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಾ?
ಹಾಗಾದರೆ ವಾಟ್ ಈಸ್ ಅವರ್ ಸಿಚುಯೇಷನ್? ನಮ್ಮ ಪರಿಸ್ಥಿತಿ ಏನು? ಯಾವುದೇ ಸಮಯದಲ್ಲಿ ಸಾವು ಅನ್ನುವಂತಹದ್ದು ಈ ದೇಹಕ್ಕೆ ಬಂದು ಅಪ್ಪಳಿಸಬಹುದು. ಡೆತ್ ಈಸ್ ವೇಟಿಂಗ್. ಎನಿ ಟೈಮ್ ಇಟ್ ಕ್ಯಾನ್ ರೀಚ್ ಅಸ್. ಅದರಿಂದ ಯಾವುದೇ ಸಮಯದಲ್ಲಿ ಈ ಸಾವು ಅನ್ನುವಂತಹದ್ದು ನಮ್ಮ ಬಳಿ ಬರಬಹುದು. ಸೊ ಸೃಷ್ಟಿಗೆ ನಾವೆಲ್ಲ ಬಂದಿದ್ದೀವಿ. ನಾವೆಲ್ಲ ಸೃಷ್ಟಿಗೆ ಬಂದಿದ್ದೀವಿ ಅಂತಂದಮೇಲೆ ಎಂದೋ ಒಂದು ದಿನ ನಮ್ಮೆಲ್ಲರ ಅಂತ್ಯ ಕೂಡ ಆಗೋದ್ರಲ್ಲಿ ಸಂಶಯ ಇಲ್ಲ. ನಾವು ಹುಟ್ಟಿದೀವಿ ಅಂತಂದಮೇಲೆ ಮರಣದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹುಟ್ಟಿದೀವಿ ಅಂತಂದ್ಮೇಲೆ ಸಾವು ಅನ್ನುವಂತಹದ್ದು ನಿಶ್ಚಿತ. ಸೊ ನೋಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಡೆತ್. ಸೊ ಕಾಲ ಪ್ರವಾಹ ಅಂತ ಹೇಳ್ತಾರೆ. ಸೊ ಹೀಗೆ ಕಾಲ ಪ್ರವಾಹದಲ್ಲಿ ನಾವೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮೂಮೆಂಟ್ ವಿ ಡು ನಾಟ್ ನೋ ವಾಟ್ ವಿಲ್ ಹ್ಯಾಪನ್. ನಮ್ಗೆ ಯಾರಿಗೂ ಕೂಡ ನಮ್ಮ ಕೊನೆಯ ಉಸಿರು ಯಾವಾಗ ಅನ್ನುವಂತಹದ್ದು ಗೊತ್ತಿಲ್ಲ. ಅದರ ಬಗ್ಗೆ ಜ್ಞಾನ ಇಲ್ಲ. ವಿ ಆಲ್ ಲಿವ್ ಇನ್ ದಿ ಇಮ್ಯಾಜಿನರಿ ವರ್ಲ್ಡ್. ನಾನು ಪರ್ಮನೆಂಟ್ ಆಗಿರ್ತೀನಿ, ಆರೋಗ್ಯವಾಗಿರ್ತೀನಿ, ಹಣ ಕಾಸು ಆರೋಗ್ಯ, ನಾನು ಕಟ್ಟಿರೋ ಮನೆ, ಸಂಪಾದನೆ ಮಾಡಿರುವಂತಹ ಆಸ್ತಿ ಎಲ್ಲ ನನ್ನ ಬಳಿ ಸದಾಕಾಲ ಇರುತ್ತೆ, ನನ್ನ ರಕ್ಷಣೆ ಮಾಡುತ್ತೆ ಎನ್ನುವಂತಹ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಎಲ್ಲಿವರೆಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮಗೆಲ್ಲ ಲಾಂಗ್ ಲೈಫ್ ಇದೆ ಅಂತ ತಿಳ್ಕೊಂಡಿರ್ತೀವಿ. ಇದು ಅಂಧವಿಶ್ವಾಸ. ವಿಶ್ವಾಸ ಇರಬೇಕು, ಬಟ್ ವಿ ಶುಡ್ ಆಲ್ಸೋ ನೋ ದ ಟ್ರೂತ್. ಪಕ್ಷಿ ಮರ ಬೀಳುವಂತಹ ಸಂದರ್ಭದಲ್ಲಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಹಾರಿ ಹೋದ ಹಾಗೆ ನಾವು ಕೂಡ ಸಂತೋಷದಿಂದ ಮೃತ್ಯುವಿನ ದವಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವ? ನಮ್ಮ ಪಾಡೇನು? ಹಾಗಾದರೆ ನಾವು ಮುಂದೆ ಎಲ್ಲಿ ಹೋಗಿ ಬದುಕೋದಕ್ಕೆ ಸಾಧ್ಯ? ವಾಟ್ ಈಸ್ ಅವರ್ ಕಂಡೀಷನ್? ಯು ಹ್ಯಾವ್ ಟು ಥಿಂಕ್. ಅದೇ ಪಕ್ಷಿ ವೃಕ್ಷಕ್ಕೆ ಅಂಟಿಕೊಂಡಿರಲಿಲ್ಲ, ತಾನೇ ಕಟ್ಟಿದಂತಹ ಆ ನೆಸ್ಟ್ ಗೂಡಿಗೆ ಅಂಟಿಕೊಂಡಿರಲಿಲ್ಲ, ತನ್ನ ಮರಿಗಳೊಂದಿಗೆ ಅಂಟಿಕೊಂಡಿರಲಿಲ್ಲ, ಯಾವುದಕ್ಕೂ ಅಂಟಿಕೊಂಡಿರಲಿಲ್ಲ. ದ ಬರ್ಡ್ ಈಸ್ ಆಲ್ವೇಸ್ ಫ್ರೀ. ನಾವು ಆ ರೀತಿ ಫ್ರೀ ಆಗಿದ್ದೀವಾ? ವಿ ಆರ್ ಆಲ್ ಅಟ್ಯಾಚ್ಡ್ ಟು ಸಮಥಿಂಗ್ ಆರ್ ದಿ ಅದರ್. ಪಕ್ಷಿ ಸಂತೋಷದಿಂದ ಹಾರಿ ಹೋಗಿ ತಪ್ಪಿಸ್ಕೋತು. ನಾವು ಕೂಡ ಆ ರೀತಿ ಎಸ್ಕೇಪ್ ಆಗಬಹುದಾ? ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಎಸ್ ಇಟ್ ಈಸ್ ಪಾಸಿಬಲ್. ನಾವು ಕೂಡ ತಪ್ಪಿಸ್ಕೊಂಡು ಪರಮಾತ್ಮನಲ್ಲಿ ನಾವು ಒಂದಾಗಬೇಕು, ಐಕ್ಯವಾಗಬೇಕು. ವಿ ಶುಡ್ ಮರ್ಜ್ ಇನ್ ದಟ್ ಡಿವೈನ್ ಲಾರ್ಡ್ಶಿಪ್. ಈ ಒಂದು ಕಾರಣಕ್ಕಾಗಿ ನಮಗೆ ಒಂದು ಮನುಷ್ಯ ಶರೀರ ಅಂತ ಹೇಳಿ ಈ ಒಂದು ಜನ್ಮ ಅನ್ನುವಂತಹದ್ದು ಸಿಕ್ಕಿದೆ. ಸಿ, ಇನ್ ಫ್ಯಾಕ್ಟ್ ದಿಸ್ ಇಸ್ ವಾಟ್ ಹ್ಯಾಪನ್ ಟು ದಿ ಕಿಂಗ್ ಪರೀಕ್ಷಿತ. ಪರೀಕ್ಷಿತ ರಾಜನಿಗೆ ಒಂದು ಶಾಪ ಬರುತ್ತೆ. ಆ ಶಾಪದಲ್ಲಿ ವಿತಿನ್ 7 days 7 ದಿನಗಳ ಒಳಗೆ ನಿನಗೆ ತಕ್ಷಕ ಅನ್ನುವಂತಹ ಒಬ್ಬ ನಾಗ ಬಂದು ನಿನ್ನನ್ನು ಕಚ್ಚಿ ನಿನ್ನನ್ನು ಸಾಯಿಸ್ತಾನೆ. ಸೊ ಆಗ ಪರೀಕ್ಷಿತ ರಾಜ ಯೋಚನೆ ಮಾಡ್ತಾನೆ, ನಾನು ಸಾವಿಗೆ ಹೆದರಬಾರದು, ಸಾವಿನಿಂದ ನಾನು ತಪ್ಪಿಸ್ಕೋಬೇಕು. ಫಾರ್ ದಟ್ ವಾಟ್ ಐ ಶುಡ್ ಡೂ? ಐ ಶುಡ್ ನೋ ದಿ ಟ್ರೂತ್ ಅಬೌಟ್ ಇಟ್. ಐ ವಾಂಟ್ ಟು ನೋ ದ ಟ್ರೂತ್ ಅಬೌಟ್ ದಿ ಡೆತ್. ಹಾಗೆ ಹಿ ಗೋಸ್ ಟು ದಿ ಶುಕಾಚಾರ್ಯ. ಆಗ ವಿತಿನ್ 7 days ಏನು ಒಂದು ಶಾಪದ ಕಾರಣದಿಂದ ಅವನು ಸಾಯಬೇಕು ಅನ್ನುವಂತಹ ಒಂದು ಶಾಪ ಸಿಕ್ಕಿರುತ್ತೆ.
ಅದರಿಂದ ಅವನು ತಪ್ಪಿಸ್ಕೋಬೇಕು ಅಂತ ಹೇಳಿ ಶುಕದೇವರ ಬಳಿ ಬಂದು ಜ್ಞಾನವನ್ನ ಸಂಪಾದನೆ ಮಾಡ್ತಾನೆ. ಈ ಒಂದು ತಕ್ಷಕನಾಗ ಅವನು ಬಂದಾಗ ಪರೀಕ್ಷಿತ ಅಲ್ಲಿ ಇರೋದಿಲ್ಲ, ಆ ದೇಹದಲ್ಲಿ ಇರೋದಿಲ್ಲ. ಮರ ಬೀಳ್ತಾ ಇದ್ದೇನೆ ಅದು ಗೊತ್ತಾದಾಗ ಪಕ್ಷಿ ಹೇಗೆ ಹಾರಿಕೊಂಡು ನಾನು ಸಾವಿನ ದವಡೆ, ಮೃತ್ಯುವಿನ ದವಡೆಯಿಂದ ತಪ್ಪಿಸ್ಕೊಂಡೆ ಅಂತ ಹಕ್ಕಿ ಹೇಗೆ ಸಂತೋಷದಿಂದ ಹೇಳ್ತು, ಆ ರೀತಿಯಲ್ಲಿ ಪರೀಕ್ಷಿತ ರಾಜ ಆ ಒಂದು 7 days ಅಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿ ವಾಟ್ ಈಸ್ ದಿ ಟ್ರೂತ್ ಅಬೌಟ್ ದಿ ಡೆತ್ ಅದನ್ನು ತಿಳ್ಕೊಂಡು ಹಿ ಎಸ್ಕೇಪ್ಸ್. ತಕ್ಷಕನಾಗ ಬಂದು ಅವನನ್ನ ಸಾಯಿಸಬೇಕು ಅಂತ ಹೇಳಿ ಅದನ್ನ ಕಚ್ಚಿದಾಗ ತಕ್ಷಕನಾಗನಿಗೆ ಸಿಕ್ಕಿದ್ದು ಕೇವಲ ಪರೀಕ್ಷಿತನ ಆ ದೇಹ. ಬಟ್ ಪರೀಕ್ಷಿತ ಆ ಸಮಯದಲ್ಲಿ ತಪ್ಪಿಸ್ಕೊಂಡು ಭಗವಂತನಲ್ಲಿ ಐಕ್ಯವಾಗಿ ಹೋಗಿದ್ದು. ಇದೇ ಸತ್ಯವನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಸಿ, ಇಟ್ ಈಸ್ ಪಾಸಿಬಲ್ ಫಾರ್ ಯು ಆಲ್ಸೋ. ಥಿಂಕ್. ಪರೀಕ್ಷಿತ ರಾಜನಿಗೆ ಏನೆಲ್ಲ ಇತ್ತು ಅವೆಲ್ಲವನ್ನ ನಾನು ನಿನಗೂ ಕೊಟ್ಟಿದ್ದೀನಿ. ಯು ಹ್ಯಾವ್ ಗಾಟ್ ಎ ಬಾಡಿ. ನಿನಗೂ ಕೂಡ ಮನಸ್ಸು, ಬುದ್ಧಿ ಇದೆ. ನಿನಗೂ ಕೂಡ ಈ ಒಂದು ಲೌಕಿಕ ಬದುಕು, ಸತ್ಯ ಏನು, ವ್ಯತ್ಯಾಸಗಳನ್ನು ಗೊತ್ತಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡ್ತಾ ಇದ್ದೀನಿ. ಬಟ್ ಯು ಹ್ಯಾವ್ ಟು ಯೂಸ್ ದಿಸ್ ನಾಲೆಡ್ಜ್. ನಿನ್ನ ಗಮನ ಅದರ ಮೇಲೆ ಇರಬೇಕು, ಸತ್ಯದ ಮೇಲೆ ಇರಬೇಕು. ಸೊ ಭಗವಂತ ಅದನ್ನ ಹೇಳ್ತಾ ಇದ್ದಾನೆ. ಇಟ್ ಈಸ್ ಪಾಸಿಬಲ್ ಫಾರ್ ಯು ಆಲ್ಸೋ. ಯು ಹ್ಯಾವ್ ಟು ಥಿಂಕ್. ಅಂಡ್ ಹಿ ಕಂಟಿನ್ಯೂಸ್, ಅಹೋರಾತ್ರೈಶ್ಚಿದ್ಯಮಾನಾಂ ಬುದ್ಧ್ವಾಯು ಭಯವೇ ಪತುಃ ಮುಕ್ತ ಸಂಗಂ ಪರಂ ಬುದ್ಧ್ವಾ ನಿರೀಹ ಉಪಶಾಮ್ಯತಿ. ಇಲ್ಲಿ ಯಾವುದೇ ಕ್ಷಣದಲ್ಲಿ ದೇಹಕ್ಕೆ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗಬಹುದು. ಅದು ಗೊತ್ತಿಲ್ಲ. ನೋಬಡಿ ನೋಸ್ ದಟ್. ಅದರಿಂದ ವಾಟ್ ಈಸ್ ದಿ ಅರ್ಜೆನ್ಸಿ? ಈಗಲೇ ಯಾಕೆ ಮಾಡಬೇಕು? ಇನ್ನೂ ಸಮಯ ಇದೆ. ಯಾವುದರ ಬಗ್ಗೆ ಆ ಥರ ಇರಬೇಕು? ಟು ನೋ ದಿ ಹೈಯೆಸ್ಟ್ ಟ್ರೂತ್. ಅದರ ಬಗ್ಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಆತುರ ಇರಬೇಕು. ಬಿಕಾಸ್ ದಟ್ ಟ್ರೂತ್ ಈಸ್ ದಿ ಸುಪ್ರೀಂ ಟ್ರೂತ್. ವೇದಾಂತದಲ್ಲಿ ಇದನ್ನ ದಿ ಫೈನಲ್ ಟ್ರೂತ್, ಅಂತಿಮ ಸತ್ಯ ಅಂತ ಹೇಳ್ತಾರೆ. ಸೊ ಈ ಅಂತಿಮ ಸತ್ಯವನ್ನ ನೀನು ತಿಳ್ಕೋಬೇಕು. ಆದ್ರಿಂದ ಅಂತಿಮ ಸತ್ಯವನ್ನ ನೀನು ತಿಳ್ಕೋಬೇಕು ಅಂತಂದ ಮೇಲೆ ಅಲ್ಲಿ ನೀನು ಆತುರವನ್ನು ಪಡಲೇಬೇಕು. Why it is so urgent? Because ಮನುಷ್ಯರಾದ ನಮ್ಮಲ್ಲಿ ಕೆಲ ಸಂದರ್ಭಗಳಲ್ಲಿ, ಎಸ್ಪೆಷಲಿ ವೇದಾಂತ, ಆಧ್ಯಾತ್ಮ, ಸಾಧನೆ ಅಂತ ವಿಚಾರ ಬಂದಾಗ, why it is so urgent? Let me practice. Let me learn. Let me do the sadhana after retirement. So this is the general thinking. So ಈಗೇನು ಅರ್ಜೆಂಟು? ಈ ಪ್ರಶ್ನೆ ಅನೇಕರಲ್ಲಿ ಇದೆ. ಬಿಕಾಸ್ ವಾಟ್ ಈಸ್ ದಿ ಗ್ಯಾರಂಟಿ ಅಬೌಟ್ ಟುಮಾರೋ? ನಾಳೆ ಬಗ್ಗೆ ಇರಲಿ. ನೋಬಡಿ ನೋಸ್ ವಾಟ್ ವಿಲ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಮೂಮೆಂಟ್. ಮುಂದಿನ ಕ್ಷಣ ಏನು ಅನ್ನೋದೇ ಗೊತ್ತಿಲ್ಲ. ನಾಳೆವರೆಗೂ ನಾವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಮೂಮೆಂಟ್ ಏನು ಅದೇ ಗೊತ್ತಿಲ್ಲ. ಸೊ ದ ಟ್ರೂತ್ ಈಸ್ ಹಿಡನ್. ಎಸ್ಪೆಷಲಿ ಮರಣದ ಬಗ್ಗೆ ಇರುವಂತಹ ಆ ಒಂದು ರಹಸ್ಯ, ಯು ವಿಲ್ ನೆವರ್ ನೋ ದಟ್ ಟ್ರೂತ್. ಸೊ ಮನುಷ್ಯ ಯಾಕೆ ಇದಕ್ಕಾಗಿ ಹೆದರ್ತಾ ಇದ್ದಾನೆ? ಅಂತಿಮ ಸತ್ಯವನ್ನ ತಿಳ್ಕೋಬೇಕು ಅಂತ ಯಾಕೆ ಇಷ್ಟೊಂದು ಕಾತುರ? ಬಿಕಾಸ್ ದಿ ಕಾಲ ಪರಮಾತ್ಮ, ಮೃತ್ಯು ದೇವತೆ, ಈ ಮನುಷ್ಯ ಶರೀರವನ್ನ ಹಗಲೂ ರಾತ್ರಿ ಅವನು ಹೇಗೆ ಅಲ್ಲಿ ಒಂದು ವೃಕ್ಷವನ್ನ ಮೃತ್ಯು ದೇವತೆಯ ದೂತರು
ನಿರಂತರವಾಗಿ ಅದನ್ನು ಕತ್ತರಿಸ್ತಾ ಇದ್ದಾರೆ ಅಂತ ನಾವು ವಿಚಾರ ಮಾಡಿದ್ವಿ. ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲೂ ಕೂಡ ಈ ಕಾಲ ದೇವತೆ, ಮೃತ್ಯು ದೇವತೆ ಈ ಮನುಷ್ಯನ ಶರೀರವನ್ನು ಹಗಲು ರಾತ್ರಿಯ ಮೂಲಕ ವೇಗವಾಗಿ ಅವನು ಕತ್ತರಿಸ್ತಾ ಇದ್ದಾನೆ. ನಾವಂತೀವಿ ಒಂದು ಹಗಲು ಮುಗೀತು, ಒಂದು ರಾತ್ರಿ ಮುಗೀತು ಅಂತ ನಾವು ಮಾತನಾಡ್ತೀವಿ. ಬಟ್ ನಮ್ಮ ಒಂದು ಆಯಸ್ಸಲ್ಲಿ ಒಂದು ಹಗಲು ಒಂದು ರಾತ್ರಿ ಅನ್ನುವಂತಹದ್ದು ಈ ಸಸ್ಪೆಂಟ್. ಇಲ್ಲಿ ಸತ್ಯ ಏನು ಅಂತಂದ್ರೆ, ಮನುಷ್ಯನಿಗೆ ಸಿಕ್ಕಂತಹ ಆಯುಷ್ಯದಲ್ಲಿ ಒಂದು ಹಗಲು ಒಂದು ರಾತ್ರಿ ಅನ್ನುವಂತಹದ್ದು ಮುಗದೇ ಹೋಯಿತು. ಯಾರು ಮಾಡಿದ್ದದನ್ನ? ಕಾಲ ಪರಮಾತ್ಮ. ಅವನು ಮಾಡಿದ್ದಾದ್ರೂ ಏನು, ಒಂದು ಹಗಲು ಮುಗಿಸ್ದ, ಒಂದು ರಾತ್ರಿ ಮುಗಿಸ್ದ, ಮತ್ತೆ ಇನ್ನೊಂದು ಹಗಲು ಪ್ರಾರಂಭ ಆಯಿತು. ಪ್ರಾರಂಭವಾದಂತಹ ಹಗಲು ಕೂಡ ಮುಗಿಯತ್ತೆ, ರಾತ್ರಿ ಬರುತ್ತೆ, ಬಂದಂತಹ ರಾತ್ರಿ ಕೂಡ ಮುಗಿದು ಹೋಗುತ್ತೆ. ಸೊ ದಿಸ್ ಈಸ್ ಹೌ ದಿ ಕಾಲ ಪ್ರವಾಹ ಈಸ್ ಗೋಯಿಂಗ್ ಆನ್. ಅದಕ್ಕೆ ಕಾಲ ಅನ್ನುವಂತಹದ್ದು ತನ್ನ ಪ್ರವಾಹದಲ್ಲಿ ಎಲ್ಲವನ್ನ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಕಾಲ ಅಂತಂದಾಗ ಅದನ್ನ ಅಲ್ಲಿಗೆ ಹೇಳಿ ನಿಲ್ಲಿಸೋದಿಲ್ಲ, ಅದನ್ನ ಪ್ರವಾಹ. ಯಾಕೆ ಕಾಲವನ್ನ ಪ್ರವಾಹ ಅಂತಾನೆ ಕರೀತಾರೆ? ಬಿಕಾಸ್ ಪ್ರವಾಹ ಅಂತ ಹೇಳಿದಾಗ ಅಲ್ಲಿ ಹೇಗೆ ಅಕ್ಕ ಪಕ್ಕ ಯಾವುದನ್ನು ನೋಡದೆ ಹೇಗೆ ಅದು ಕೊಚ್ಕೊಂಡು ಹೋಗುತ್ತೆ, ಆ ರೀತಿಯಲ್ಲಿ ಈ ಕಾಲ ಪ್ರವಾಹ ಅನ್ನುವಂತಹದ್ದು ಪ್ರತಿ ಕ್ಷಣವನ್ನ ಆ ರೀತಿ ಕೊಚ್ಕೊಂಡು ಹೋಗ್ತಾ ಇದ್ದಾನೆ. ನಾವು ರಿಲೇಟ್ ಮಾಡ್ಕೋಬೇಕು. ಪ್ರತಿ ಕ್ಷಣ ಕಳೀತಾ ಇದೆ ಅಂತಂದ್ರೆ ಮನುಷ್ಯ ತನಗೆ ಸಿಕ್ಕಂತಹ ಒಂದು ಆಯುಷ್ಯ ಅದು ಎಷ್ಟು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಯ, ಒಂದು ಆಯಸ್ಸು ಇಷ್ಟಿದೆ ಅನ್ನುವಂತಹದ್ದು ಇರುತ್ತೆ. ಅದರಲ್ಲಿ ಈ ಹಗಲು ರಾತ್ರಿ ಅನ್ನುವಂತಹ ಈ ಪ್ರತಿ ಕ್ಷಣ ಅನ್ನುವಂತಹದ್ದು ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಆಯಸ್ಸು ಅನ್ನುವಂತಹದ್ದು ರೆಡ್ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಈ ಕಾಲ ಪರಮಾತ್ಮ ಈ ರೀತಿ ಮಾಡ್ತಾ ಇರೋದನ್ನ ಗಮನಿಸಿ ಮನುಷ್ಯ ಭಯದಿಂದ ನಡುತ್ತಾ ಇದ್ದಾನೆ. ಓಹೋ, ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಈ ಕಾಲ ಪ್ರವಾಹ ಹೇಗೆ ಕ್ಷಣಗಳನ್ನ ಕೊಚ್ಕೊಂಡು ಹೋಗ್ತಾ ಇದ್ದಾನೆ, ಅದೇ ರೀತಿ ನನ್ನ ಬಳಿ ಕೂಡ ಯಾವಾಗ ಬೇಕಾದರೂ ಅವನು ಬರಬಹುದು. ಸೊ ಈ ಒಂದು ಆತಂಕ ಮನುಷ್ಯನಲ್ಲಿ ಹೆದರಿಕೆಯನ್ನು, ಸಾವಿನ ಬಗ್ಗೆ, ಮರಣದ ಬಗ್ಗೆ ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ. ಯಾಕೆ ಇಷ್ಟು ಹೆದರಿಕೆ ಆಗ್ತದೆ? ಬಿಕಾಸ್ ನಾನು ಅನ್ನುವಂತಹದ್ದು ಈ ದೇಹದಲ್ಲಿ ಬಂದಿಯಾಗಿ ನಾನು ಸಿಕ್ಕಿ ಬಿದ್ದಿದ್ದೀನಿ. ದೇಹವನ್ನೇ ನಾನು ಅಂತ ನಂಬಿರೋದ್ರಿಂದ ದೇಹದಲ್ಲಿ ನಾನು ಬಂದಿಯಾಗಿದ್ದೀನಿ. ಸೊ ದೇಹ ಅನ್ನುವಂತಹದ್ದು ನಾಶವಾಯಿತು ಅಂತಂದ್ರೆ ನನ್ನ ನಾಶ ಆಯಿತು. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಮರಣ ಅಂತಂದಾಗ ಅನೇಕರು ಈ ವಿಚಾರದಲ್ಲಿ ಹೆದರ್ತಾರೆ. ಸೊ the mind is still not ready to escape from this sharira vriksha. The mind is not yet surrendered to the Lord. ಯಾಕೆ ಹೀಗೆ? ಬಿಕಾಸ್ ಮನುಷ್ಯ ಸದಾಕಾಲ ದೇಹ ಭಾವದಲ್ಲಿ ಇರ್ತಾನೆ, ಜೀವ ಭಾವದಲ್ಲಿ ಇರ್ತಾನೆ. ಅವನು ತನ್ನನ್ನ ಆತ್ಮಸ್ವರೂಪಿ ನಾನು ಅಂತ ಹೇಳಿ ಆತ್ಮಭಾವದಲ್ಲಿ ತನ್ನನ್ನ ನೋಡ್ಕೋತಾ ಇಲ್ಲ. ಅವನು ನೋಡ್ಕೋತಾ ಇರುವಂತಹದ್ದು ತನ್ನ ದೇಹವನ್ನ ನೋಡ್ಕೊಂಡ ತಕ್ಷಣ ಅದು ನಾನು. ಸೊ ನಾನು ದೇಹ ಭಾವದಲ್ಲಿದ್ದೀನಿ, ನಾನು ಜೀವ ಭಾವದಲ್ಲಿದ್ದೀನಿ. ಸೊ ದೇಹಕ್ಕೆ ಏನೇನಾಗ್ತಾ ಇದೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್. ಸೊ ಈ ಒಂದು ತಪ್ಪು ಕಲ್ಪನೆಯಿಂದ ಮನುಷ್ಯ ಹೆದರ್ತಾ ಇದ್ದಾನೆ, ಭಯಭೀತನಾಗಿ ಹೋಗಿದ್ದಾನೆ. ಆಕ್ಚುಲ್ ಆಗಿ ಹಿ ಈಸ್ ಎ ಆತ್ಮಸ್ವರೂಪಿ. ಅವನು ದೇಹವೇ ಅಲ್ಲ. ದೇಹ ಈಸ್ ಎ ಟೂಲ್. ದೇಹ ಈಸ್ ಇಂಪರ್ಮನೆಂಟ್. ಆತ್ಮ ಈಸ್ ಅವಿನಾಶಿ. But unfortunately he has forgotten the true nature. His own true nature he has forgotten. ವೇದಾಂತದಲ್ಲಿ ಇದನ್ನ ಅಜ್ಞಾನ, ಅವಿದ್ಯೆ, ಇಗ್ನೋರೆನ್ಸ್. ಯಾಕೆ ಮನುಷ್ಯ, ವೈ ಹಿ ಈಸ್ ಸಫರಿಂಗ್?
It is only because of the ignorance about his true nature. So in fact, it is not our ಪರಿಸ್ಥಿತಿ. ಭಗವಂತ ಹೇಳ್ತದಾನೆ, ದೇಹಕ್ಕೆ ಆಗುವಂತಹದ್ದು, ದೇಹ ಇಸ್ ಅ ಮರಣಧರ್ಮಿ. ಸೊ ಮರಣ ಅನ್ನುವಂತಹದ್ದು ಬಂದು ಈ ದೇಹವನ್ನ ತಗೊಂಡು ಹೋಗೋದಕ್ಕೆ ಮುಂಚೆ ಯು ರಿಯಲೈಸ್ ದಿ ಟ್ರೂತ್ ದಟ್ ಯು ಆರ್ ನಾಟ್ ದಿ ದೇಹಿ, ಯು ಆರ್ ನಾಟ್ ದಿ ದೇಹ. ಆ ಒಂದು ಸತ್ಯ ನಿನಗೆ ಗೊತ್ತಾದಾಗ ಆ ಹಕ್ಕಿ ಹೇಗೆ ಸಂತೋಷದಿಂದ ಹಾರಿ ಹೋಯಿತು, ಆ ರೀತಿ ಯು ಕ್ಯಾನ್ ಆಲ್ಸೋ ಎಸ್ಕೇಪ್ ಫ್ರಮ್ ದಿ ಡೆತ್. ಬಟ್ ಇದನ್ನು ಯಾವಾಗ ಮಾಡಬೇಕು? ಬಿಫೋರ್ ದ ಡೆತ್ ಕಮ್ಸ್ ಅಂಡ್ ಟೇಕ್ಸ್ ಯುವರ್ ಬಾಡಿ, ಯು ಹ್ಯಾವ್ ಟು ಡೂ ಇಟ್. ಅದಕ್ಕೆ ಇಲ್ಲಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಯು ನೋ ದಿಸ್ ಟ್ರೂತ್. ಸೊ ಈ ಒಂದು ಮನೋಭಾವ ಯಾಕೆ ಮನುಷ್ಯನಿಗೆ ಬರ್ತಾ ಇಲ್ಲ? ನಾನು ಇದನ್ನ ಆದಷ್ಟು ಬೇಗ ನಾನು ತಿಳ್ಕೋಬೇಕು ಅನ್ನುವಂತಹ ಒಂದು ಜ್ಞಾನ ಮನುಷ್ಯನಿಗೆ ಯಾಕೆ ಸಿಗ್ತಾ ಇಲ್ಲ? ಬಿಕಾಸ್ ಇದನ್ನ ಯಾರೋ ಬಂದು ನೋಬಡಿ ಕ್ಯಾನ್ ಇನ್ವೋಕ್ ದಿಸ್, ಯಾರು ಕೂಡ ಅದನ್ನ ಬಂದು ನಮ್ಮನ್ನ ಈ ವಿಚಾರದಲ್ಲಿ ಪ್ರಚೋದನೆ ಮಾಡೋಕ್ಕಾಗೋದಿಲ್ಲ. ದಿಸ್ ವಿ ಹ್ಯಾವ್ ಟು ರಿಯಲೈಸ್. ನಾವೇ ಗಮನ ಕೊಟ್ಟು ಅದನ್ನು ನಾವು ತಿಳ್ಕೋಬೇಕು. ಐ ವಾಂಟ್ ಟು ಎಸ್ಕೇಪ್ ಫ್ರಮ್ ದಿ ಡೆತ್ ಅನ್ನುವಂತಹದ್ದು ನನಗೆ ಬರಬೇಕದು, ಬೇರೆ ಯಾರೋ ಬಂದು ಹೇಳ್ಕೊಡಕ್ಕಾಗೋದಿಲ್ಲ ಅದನ್ನ. ಸೊ ಯೂಸ್ ಯುವರ್ ಇಂಟೆಲಿಜೆನ್ಸ್ ದೇರ್. So you decide, you sit and think. You should decide, ಸಾಕು, ಇನ್ನು ಹುಟ್ಟು ಸಾವು ಸಾಕು, ಇನ್ನು no more this cycle. We have to take a decision. Once the decision is taken, then the mind goes towards that sadhana. ಹಾಗೆ ಆ ದೇಹವನ್ನು ಸಾಧನೆಗಾಗಿ ನೀನು ಉಪಯೋಗಿಸ್ಕೋಬಹುದು. ನಿನ್ನ ಮನೋಬುದ್ಧಿಯನ್ನು ವೇದಾಂತ ತಿಳಿಸ್ತಾ ಇರುವಂತಹ ಸತ್ಯವನ್ನು ತಿಳ್ಕೊಂಡು ಅಲ್ಲಿ ನೀನು ಚಿಂತನೆ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಸೊ ಯೂಸ್ ಯುವರ್ ಬಾಡಿ ಫಾರ್ ದಿ ಸಾಧನ, ಯೂಸ್ ಯುವರ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಟು ನೋ ದಿ ಟ್ರೂತ್. ಸೊ ವಿ ಹ್ಯಾವ್ ಟು ಎಸ್ಕೇಪ್ ಫ್ರಮ್ ದಿ ಬಾಡಿ. ಪಕ್ಷಿ ಹೇಗೆ ಉರುಳಿ ಬಿದ್ದ ಮರವನ್ನು ನೋಡಿ ಒಂದು ಕ್ಷಣದಲ್ಲಿ ಹಾರಿ ಹೋಗುತ್ತೆ, ಹಾರಿ ಹೋಗಿ ಇಟ್ ಸೇಸ್ ಥ್ಯಾಂಕ್ ಯು ಗಾಡ್ ಅನ್ನೋಂಥದ್ದು. ಇಟ್ ನೋಸ್. ಸೊ ಇಂತಹದನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ಯಾಕೆಂತಂದರೆ ಹಗಲು ರಾತ್ರಿಗಳು ಕಳೆದು ಹೋಗ್ತಾ ಇದೆ. ಅದನ್ನೇ ಇಲ್ಲಿ ಕಾಲ ಪ್ರವಾಹ ಕಳೆದು ಹೋಗ್ತಾ ಇದೆ. ಇನ್ನೂ ಡಿಸೈಡ್ ಮಾಡಿಲ್ಲ ಅಂತಂದ್ರೆ ಏನು? ಸಿಟ್ ಅಂಡ್ ಡಿಸೈಡ್. ಭಗವಂತ ಬಹಳ ಸ್ಪಷ್ಟವಾಗಿ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ನೀ ಇನ್ನೂ ಡಿಸೈಡ್ ಮಾಡಿಲ್ಲ ಅಂತಂದ್ರೆ ಯು ಆರ್ ಸ್ಟಿಲ್ ಫಾರ್ ಅವೇ ಫ್ರಮ್ ದಿಸ್ ಟ್ರೂತ್. ಬೇರೆ ಇನ್ನೇನು ಬೇಡ ಅನ್ನುವಂತಹ ಒಂದು ನಿರ್ಧಾರ, ನನಗೆ ಈ ಜಗತ್ತಿನಲ್ಲಿ ಬೇರೆ ಇನ್ನೇನೂ ಬೇಡ ಅನ್ನುವಂತಹ ಒಂದು ನಿರ್ಧಾರ ಮನುಷ್ಯನನ್ನ ಪರಮಾತ್ಮನ ಬಳಿಗೆ ಬರೋ ಹಾಗೆ ಮಾಡುತ್ತೆ. ಸೊ ಫಾರ್ ದಟ್ he must be very peaceful. ಶಾಂತಾತ್ಮನಾಗಿ ಅವನು ಈ ದಾರಿನಲ್ಲಿ ಹೆಜ್ಜೆ ಹಾಕಬೇಕು. Then he will know the truth and he will attain moksha. So to attain the moksha, he has to take a decision. Enough of it. ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ಪತೇರಿತಂ ಪುಮಾನ್ ಭವಾಬ್ಧಿಂ ನ ತರೇತ್ಸ ಆತ್ಮಃ. ಮತ್ತೆ ಇಲ್ಲಿ
ಮನುಷ್ಯನಿಗೆ ಸಿಕ್ಕಿರುವಂತಹ ಈ ಒಂದು ಮನುಷ್ಯ ಶರೀರ ಅನ್ನುವಂಥದ್ದು ಎಷ್ಟು ಗ್ರೇಟ್ ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಇದನ್ನ ಯಾವುದೋ ಪ್ರಾಣಿ ದೇಹಕ್ಕೆ, ಪಕ್ಷಿ ದೇಹಕ್ಕೆ ಹೇಳ್ತಾ ಇಲ್ಲ. ಮನುಷ್ಯನ ಶರೀರವನ್ನ ಕುರಿತು ಇಟ್ಸ್ ಎ ವಂಡರ್ಫುಲ್ ಶರೀರ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮನುಷ್ಯನಿಗೆ ಸಿಗುವಂತಹ ಈ ಸ್ಥೂಲ ದೇಹ ಎಲ್ರಿಗೂ ಒಂದೇ ತರ ಕೂಡ ಇರೋದಿಲ್ಲ. ನಾನಾ ರೂಪ ಇರುತ್ತೆ, ನಾನಾ ಗಾತ್ರ ಇರುತ್ತೆ, ಬೇರೆ ಬೇರೆ ರೀತಿಯ ಸಾಮರ್ಥ್ಯಗಳಿರುತ್ತೆ, ಬೇರೆ ಬೇರೆ ರೀತಿಯ ಶಕ್ತಿ, ಆರೋಗ್ಯ, ಹೀಗೆ ಈ ಮನುಷ್ಯ ಶರೀರ ಅಂತಂದಾಗ ಅಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಒಂದು ವೇಳೆ ಮನುಷ್ಯನಿಗೆ ಸಿಗುವಂತಹ ದೇಹ ಅವನ ಕರ್ಮಾನುಸಾರ ಅಂತ ವೇದ ಅಂತ ಹೇಳದ ಹಾಗೆ ಆ ರೀತಿನೇ ಆಗಿದ್ರು ಕೂಡ ಬೈ ಚಾನ್ಸ್ ಅವನಿಗೆ ಸಿಕ್ಕಿರುವಂತಹದ್ದು ಒಂದು ದೇಹ ದುರ್ಲಭವೇ ಆಗಿದ್ರು ಕೂಡ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್ ಅವನು ಆ ದೇಹದಿಂದ ಅನೇಕಗಳನ್ನ ಸುಲಭವಾಗಿ ಸಿಗುವ ಹಾಗೆ ಮಾಡ್ಕೋಬಹುದು. ಭಗವಂತ ಆ ದೇಹವನ್ನು ಕೊಟ್ಟಿದ್ದಾನೆ ಅಂತಂದಾಗ ಆ ದೇಹ ಏನೆಲ್ಲವನ್ನ ಸಂಪಾದನೆ ಮಾಡ್ಕೋಬಹುದು ಅಷ್ಟು ಕೆಪಾಸಿಟಿಯನ್ನು ಅವನು ಆ ದೇಹದಲ್ಲಿ ಇಟ್ಟಿರ್ತಾನೆ. ದಟ್ ಈಸ್ ಟು ಬಿ ರೆಕಗ್ನೈಸ್ಡ್ ಬೈ ದಿ ಜೀವ. ಮನುಷ್ಯ ಅದನ್ನು ಗುರುತಿಸಬೇಕು. ಸೊ ಅದರಿಂದ ದೇಹ ಸಿಕ್ಕಿದೆ ಅಂತಂದ ಮೇಲೆ ಯು ಆರ್ ಫಿಟ್ ಎನಫ್. ಯು ಹ್ಯಾವ್ ಎವ್ರಿ ರೈಟ್ ಟು ಎಸ್ಕೇಪ್ ಫ್ರಮ್ ದಿ ಡೆತ್. ನೀನು ತಪ್ಪಿಸ್ಕೋಬೇಕು ಅಂತಾನೆ ನಿನಗೆ ಮನುಷ್ಯನ ದೇಹವನ್ನು ಕೊಟ್ಟಿದ್ದೀನಿ. ಮನುಷ್ಯನ ದೇಹ ಎಲ್ರದ್ದು ಒಂದೇ ತರ ಇರೋದಿಲ್ಲ, ಒಂದೇ ಸಾಮರ್ಥ್ಯ ಇರೋದಿಲ್ಲ, ಒಬ್ಬೊಬ್ರದ್ದು ಒಂದೊಂದು ತರ ಇರುತ್ತೆ. ಇನ್ ಸ್ಪೈಟ್ ಆಫ್ ದಟ್ ಪ್ರತಿ ದೇಹ ಕೂಡ ಮೋಕ್ಷವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲವನ್ನ ಮಾಡ್ಬೋದು ಅಷ್ಟು ಕೆಪಾಸಿಟಿ ಆ ದೇಹದಲ್ಲಿ ಇರೋ ಹಾಗೆ ಭಗವಂತ ಅನುಗ್ರಹ ಮಾಡಿರ್ತಾನೆ. ನಮ್ಮ ವೇದಾಂತ ಸಂಸಾರವನ್ನ ಭವ ಅಂತ ಕರೆಯುತ್ತೆ. ಭವ ಅಂತಂದ್ರೆ ಸಂಸಾರ, ಅಟ್ಯಾಚ್ಮೆಂಟ್ಸ್. ಮತ್ತು ಸಂಸಾರವನ್ನ ಸಾಗರ ಅಂತ ಕೂಡ ಹೇಳುತ್ತೆ. ಅದರಿಂದ ಭವಸಾಗರ ಅಂತ ಹೇಳ್ತಾರೆ. ಮನುಷ್ಯ ಬಿಕಾಸ್ ಆಫ್ ದಿ ಅಟ್ಯಾಚ್ಮೆಂಟ್ಸ್, ಬಿಕಾಸ್ ಆಫ್ ದಿ ರಾಂಗ್ ಥಿಂಕಿಂಗ್, ಬಿಕಾಸ್ ಹಿ ಹ್ಯಾಸ್ ಫರ್ಗಾಟನ್ ಹಿಸ್ ಟ್ರೂ ನೇಚರ್, ಈ ಎಲ್ಲ ಕಾರಣಗಳಿಂದ ಈ ಒಂದು ಸಂಸಾರ ಸಾಗರವನ್ನು ದಾಟೋದಕ್ಕೆ ಅವನಿಗೆ ಬಹಳ ಕಷ್ಟ ಆಗುತ್ತೆ. ಇಟ್ ಈಸ್ ನಾಟ್ ದಟ್ ಈಸಿ. ಸೊ ಸಂಸಾರ ಅನ್ನುವಂತಹದ್ದು ಇಟ್ ಈಸ್ ಲೈಕ್ ಎ ವೆರಿ ಬಿಗ್ ಓಷನ್. It is very difficult to cross over this ocean. First of all, he is attached to so many things in the world. ಅದನ್ನ ಇಲ್ಲಿ ಸಂಸಾರ ಅಂತ ಹೇಳಿರುವಂತಹದ್ದು. ಸೊ ಡಿಟ್ಯಾಚ್ಮೆಂಟ್ ಟು ದಿ ಸಂಸಾರ ಅಂಡ್ ಅಟ್ಯಾಚ್ಮೆಂಟ್ ಟು ದಿ ಲಾರ್ಡ್ ಈಸ್ ಕಾಲ್ಡ್ ದಿ ಸಾಧನೆ. So, creation of the human body has got all the capacity to cross over the ಭವಸಾಗರ, ಸಂಸಾರ ಸಾಗರವನ್ನು ಅತ್ಯಂತ ಯಶಸ್ವಿಯಾಗಿ ಸುಲಭವಾಗಿ ದಾಟೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವೂ ಈ ದೇಹದಲ್ಲಿ ಇರೋ ಹಾಗೆ ಭಗವಂತ ಮಾಡಿದ್ದಾನೆ. ಮನುಷ್ಯನ ಪ್ರಯತ್ನ ಏನಿಲ್ಲ ಹಾಗಾದ್ರೆ? ಫಸ್ಟ್ ಥಿಂಗ್ ಇಸ್ ಹಿ ಶುಡ್ ಡಿಸೈಡ್, I want to escape from this body, number 1. Number 2, he should use the body as a tool. It's a vehicle for him. And he should get a Sadguru. So, ಸದ್ಗುರುದು ಪಾತ್ರ ಏನು ಇಲ್ಲಿ ಅಂತಂದ್ರೆ, ಸದ್ಗುರು ಈಸ್ ಎ ಬೋಟ್ ಮ್ಯಾನ್. ಭವಸಾಗರವನ್ನು ದಾಟಬೇಕು ಅಂತಂದಾಗ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಸದ್ಗುರು ಅಂಡ್ ಹಿಸ್ ಉಪದೇಶ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಕ್ರಾಸ್ ಓವರ್ ದಿಸ್
ಸಂಸಾರ ಸಾಗರ. ಸೊ ಈ ಸಂದರ್ಭದಲ್ಲಿ ಪರಮಾತ್ಮ ಏನು ಹೇಳ್ತಾನೆ ಅಂತಂದ್ರೆ, ಸಿ ಯು ಹ್ಯಾವ್ ಗಾಟ್ ಎ ಮನುಷ್ಯ ಶರೀರ. ಇಟ್ ಈಸ್ ದುರ್ಲಭ. ಇನ್ ಸ್ಪೈಟ್ ಆಫ್ ದಟ್, ಬಿಕಾಸ್ ಆಫ್ ದಿ ಕರ್ಮಾನುಸಾರ ಯು ಹ್ಯಾವ್ ಗಾಟ್ ಎ ಬಾಡಿ. ನಿನಗೊಂದು ಮನುಷ್ಯ ಶರೀರ ಸಿಕ್ಕಿದೆ. ಆ ಶರೀರ ಭವಸಾಗರವನ್ನು ದಾಟೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವೂ ಆ ಶರೀರದಲ್ಲಿದೆ. ಸೊ ಯು ಹ್ಯಾವ್ ಡಿಸೈಡೆಡ್ that you want to escape from the body. That's done. You have got a Sadguru. That is also ready. Now, since you are ready with all these things, I myself will come there. ನಾನೇ ಅಲ್ಲಿ ಬರ್ತೀನಿ. ನಾನೇ ಬಂದು I will be there like a wind. ನಾನು ಅಲ್ಲಿ ಗಾಳಿಯಂತೆ ಬಂದು ಆ ಬೋಟ್ ಆರಾಮಾಗಿ ಈ ಒಂದು ಭವಸಾಗರವನ್ನು ದಾಟೋ ಹಾಗೆ ನಾನು ಅಲ್ಲಿ ಬಂದಿರ್ತೀನಿ. ಸೊ ಇಷ್ಟೆಲ್ಲ ಸೌಕರ್ಯಗಳು ಸಿಕ್ಕಿದ ನಂತರ ಕೂಡ ಮನುಷ್ಯ ಇದ್ಯಾವುದೂ ಅರ್ಥ ಮಾಡಿಕೊಳ್ಳದೆ ಈ ಒಂದು ಮೋಕ್ಷಕ್ಕಾಗಿ ಅವನು ಪ್ರಯತ್ನವನ್ನು ಪಡದೆ ಹೋದರೆ, ಭಗವಂತ ಹೇಳ್ತಾ ಇದ್ದಾನೆ, ಸ್ವತಃ ಅವನೇ ತನ್ನ ಆತ್ಮವನ್ನು ಕೊಂದುಕೊಂಡ ಹಾಗೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಗ್ರಾಂಟೆಡ್. ಎಲ್ಲೂ ಕೂಡ ಸ್ವಲ್ಪವೂ ಕಡಿಮೆ ಮಾಡಿಲ್ಲ. ಜೊತೆಗೆ ನಾನೇ ಬರ್ತಾ ಇದ್ದೀನಿ ನಿನ್ನ ಭವಸಾಗರವನ್ನು ದಾಟಿಸೋದಕ್ಕೆ ಅಂತ ಹೇಳಿ ಪರಮಾತ್ಮ ಅವನೇ ಬರ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟ ನಂತರ ಕೂಡ ಮನುಷ್ಯ ಮೋಕ್ಷವನ್ನ ನಿರಾಕರಿಸ್ತಾ ಇದ್ದಾನೆ, ಲೌಕಿಕಕ್ಕೆ ಅಂಟಿಕೊಂಡಿದ್ದಾನೆ. ಹಿ ಈಸ್ ನಾಟ್ ಪುಟಿಂಗ್ ಎನಿ ಎಫರ್ಟ್ಸ್. ಹೀಗೆ ಹೇಳಿದಾಗ ಭಗವಂತ ಹೇಳ್ತಾನೆ, ಅವನು ತನ್ನ ಆತ್ಮವನ್ನು ತಾನೇ ಕೊಂದುಕೋತಾ ಇದ್ದಾನೆ. ಅವನು ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಮನುಷ್ಯನಾಗಿ ಹುಟ್ಟುತ್ತಾನೆ ಅಂತ ಏನು ಗ್ಯಾರಂಟಿ ಇಲ್ಲ. ಮತ್ತೆ ಮನುಷ್ಯನಾಗಿ ಹುಟ್ಟಿದ ನಂತರ ಹಿ ಕೆನ್ ಟ್ರೈ ಫಾರ್ ದಿ ಮೋಕ್ಷ. ಮೋಕ್ಷದ ಪ್ರಯತ್ನಕ್ಕೆ ಈ ಒಂದು ಮನುಷ್ಯ ಶರೀರ ಈಸ್ ಇಂಪಾರ್ಟೆಂಟ್. ದಟ್ಸ್ ಎ ಟೂಲ್, ದಟ್ಸ್ ಎ ವೆಹಿಕಲ್. ಈಗ ಸಿಕ್ಕಿರೋ ಅವಕಾಶವನ್ನು ಅವನು ಬಿಟ್ಟರೆ ಮತ್ತೆ, ಬಿಕಾಸ್ ಮನುಷ್ಯ ಜನ್ಮ ಈಸ್ ದುರ್ಲಭ, ಮನುಷ್ಯ ಶರೀರ ಈಸ್ ದುರ್ಲಭ. ನೆಕ್ಸ್ಟ್ ಆ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಪರಮಾತ್ಮ ಹೇಳ್ತಾ ಇದ್ದಾನೆ, ಅವನೇ ತನ್ನ ಆತ್ಮವನ್ನು ಕೊಂದುಕೊಂಡ ಹಾಗೆ. ಅದರಿಂದ ಲೆಟ್ಸ್ ಅಸ್ಯೂಮ್ ನಾವೊಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದೀವಿ. ನಮಗೆ ಸಿಕ್ಕಿರುವಂತಹ ತಂದೆ ತಾಯಿ ಕೂಡ ನಮಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ. ಜೀವನ ನಿರ್ವಹಣೆಗೆ ಕೂಡ ಎಲ್ಲ ರೀತಿಯ ಸೌಕರ್ಯಗಳು ಕೂಡ ಇದೆ. ಒಂದು ಒಳ್ಳೆಯ ಮನೆ ಇದೆ, ತಕ್ಕ ಮಟ್ಟಿಗೆ ವಿದ್ಯಾಭ್ಯಾಸ ಆಗಿದೆ, ಆರೋಗ್ಯ ಚೆನ್ನಾಗಿದೆ, ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ, ಎಲ್ಲ ರೀತಿಯ ಅನುಕೂಲಗಳು ಇದೆ. ಹೀಗೆ ಗುಡ್ ಹೌಸ್ ಟು ಲಿವ್ ಇನ್, ಹೀಗೆ ಎವ್ರಿಥಿಂಗ್ ಈಸ್ ಫೈನ್, ಇನ್ಕ್ಲೂಡಿಂಗ್ ಮನಃ ಬುದ್ಧಿ ಚಿತ್ತ ಅಹಂಕಾರ. ಇಟ್ ಈಸ್ ಕಾಲ್ಡ್ ದಿ ಇನ್ನರ್ ಇನ್ಸ್ಟ್ರೂಮೆಂಟ್. ವೇದಾಂತದಲ್ಲಿ ಇದನ್ನು ಅಂತಃಕರಣ ಅಂತ ಕರೀತಾರೆ. ದಟ್ ಈಸ್ ಆಲ್ಸೋ ಫೈನ್. ಎವ್ರಿಥಿಂಗ್ ಈಸ್ ಫೈನ್. ವಿ ಆರ್ ನಾಟ್ ಶಾರ್ಟ್ ಆಫ್ ಎನಿಥಿಂಗ್ ಇನ್ ದಿ ಲೈಫ್. ನನಗೆ ಲೈಫಲ್ಲಿ ಇಂಥದ್ದು ಮಿಸ್ ಆಗಿದೆ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಆಗದೆ ಇರೋ ಹಾಗೆ ಸಕಲ ಸೌಕರ್ಯವೂ ನನಗೆ ಸಿಕ್ಕಿದೆ. ಸ್ಟಾರ್ಟಿಂಗ್ ಫ್ರಮ್ ದಿ ಮನುಷ್ಯ ಶರೀರ, ವೆರಿ ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್, ವೆರಿ ಗುಡ್ ಸಪೋರ್ಟಿಂಗ್ ಪೇರೆಂಟ್ಸ್, ಎ ಸದ್ಗುರು, ವಿದ್ಯಾಭ್ಯಾಸ, ಆರೋಗ್ಯ, ಅನುಕೂಲ, ಹಣಕಾಸು, ಉತ್ತಮವಾದ ಮನೆ, ಹೀಗೆ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ಹೀಗೆ ಎಲ್ಲ ಸಿಕ್ಕಿದಾಗ ಅಲ್ಲಲ್ಲಿ ಸ್ವಲ್ಪ ದೋಷಗಳು ಬರಬಹುದು. ಆ ದೋಷಗಳು ಕಂಡು ಬಂದರೂ ಕೂಡ ಅವುಗಳನ್ನು ಬಹಳ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ಸೌಕರ್ಯಗಳನ್ನು ಕೂಡ ಅಲ್ಲಿ ಭಗವಂತ ತೋರಿಸ್ತಾನೆ. ಸೊ ಹೀಗೆ ಒಟ್ಟಿನಲ್ಲಿ ಲೈಫ್ ಈಸ್ ಗುಡ್.
ಸೊ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ನಮ್ಮ ಥರನೇ ನೂರಾರು ಜನ, ಸಾವಿರಾರು ಜನ ಇರ್ತಾರೆ. ಅವರೆಲ್ಲರನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಲೈಫ್ ಈಸ್ ವೆರಿ ಫೈನ್. ಅಲ್ಪ ಸ್ವಲ್ಪ ಜ್ಞಾನ, ವೇದಾಂತ ಉಪನಿಷತ್ಗಳ ಪರಿಚಯ, ಒಬ್ಬ ಸದ್ಗುರು, ಬಹಳ ಸುಲಭವಾಗಿ ಸತ್ಸಂಗ ಸಿಗತ್ತೆ, ಬೇರೆ ಎಲ್ಲ ರೀತಿಯ ಅನುಕೂಲಗಳು ಇದೆ. ಆದರೆ ನನಗೆ ಸಿಕ್ಕಿರುವಂತಹ ಇಷ್ಟೊಂದು ಸೌಕರ್ಯಗಳು ಅನೇಕರಿಗೆ ಸಿಕ್ಕೇ ಇಲ್ಲ. ಅವ್ರಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಮೈ ಲೈಫ್ ಈಸ್ ಫೈನ್. ಐ ಆಮ್ ಬ್ಲೆಸ್ಡ್. I have a good mind. I can sit and contemplate on the Atma Vicharas. I am interested in doing it. ಸೊ ಹೀಗೆ ಒಂದು ಸೂಕ್ಷ್ಮವಾದ ಮನೋಬುದ್ಧಿ, ಒಂದು ಒಳ್ಳೆಯ ದೇಹ ಆಸ್ ಅ ವೆಹಿಕಲ್, ಮತ್ತು ಯಾರಿಂದ ಕೂಡ ನನಗೆ ತೊಂದರೆ ಇಲ್ಲ ನಾನು ಸಾಧನೆ ಮಾಡೋದಕ್ಕೆ. I am totally fit to continue my sadhana. So these are all the plus points for me. I should make use of it. ಸೊ ಇಷ್ಟೆಲ್ಲ ಇದ್ಮೇಲೆ ಮನುಷ್ಯ ಮಾಡಬೇಕಾಗಿರುವಂತಹದ್ದೇನು? ಎವ್ರಿಥಿಂಗ್ ಇಸ್ ರೆಡಿ. ಮಾಡಬೇಕಾಗಿರೋದು ಇಷ್ಟು, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ he should march towards that divine ತತ್ವ. ಇಲ್ಲಿ ಯಾಕೆ ಇಷ್ಟೊಂದು ಅರ್ಜೆನ್ಸಿಯನ್ನ ವೇದಾಂತ ಹೇಳ್ತಾ ಇದೆ ಅಂತಂದ್ರೆ, ದಿ ಕಾಲ ಪರಮಾತ್ಮ, ದಟ್ ಈಸ್ ದ ಮೃತ್ಯು ದೇವತೆ, ಹಿ ಈಸ್ ಫಾಲೋಯಿಂಗ್ ಅಸ್. ನಮ್ಮ ಬೆನ್ನ ಹಿಂದೆನೇ ಇದ್ದಾನೆ ಅವನು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ದೇಹಕ್ಕೆ ಅವನು ಮೃತ್ಯುವನ್ನು ತಂದುಕೊಡಬಹುದು. ಸೊ ಇಲ್ಲಿ ಸತ್ಯ ಏನು ಅಂತಂದ್ರೆ, ಲಿಬರೇಷನ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದಿ ಬಾಡಿ. ಸೊ ಬಿಫೋರ್ ದಿ ಬಾಡಿ ಡ್ರಾಪ್ಸ್, ಆ ದೇಹಕ್ಕೆ ಸಾವು ಸಂಭವಿಸುವ ಮುಂಚೆ ವಿ ಹ್ಯಾವ್ ಟು ರಿಯಲೈಸ್ ದಿ ಟ್ರೂತ್. ಸೊ ಇಲ್ಲಿ ಪರಮಾತ್ಮ ಉತ್ತಮನಿಗೆ ಹೇಳ್ತಾ ಇದ್ದಾನೆ, ಸಂಸಾರ ಸಾಗರವನ್ನ ದಾಟಿಸಬೇಕು ಅಂತಲೇ ಹೇಳಿ ನಾನು ನಿನಗೆ ಈ ಒಂದು ಶರೀರವನ್ನು ಕೊಟ್ಟಿದ್ದೀನಿ. ನಿನಗೆ ಒಬ್ಬ ಬೋಟ್ ಮ್ಯಾನ್ ಅಂತಂದ್ರೆ ಒಬ್ಬ ಸದ್ಗುರುವನ್ನ ಕೂಡ ಕೊಟ್ಟಿದ್ದೀನಿ. ಸೊ ಯೂಸ್ ದಿ ಬಾಡಿ, ಯೂಸ್ ದಿ ಸದ್ಗುರು. ನಿನ್ನ ಗುರುನೇ ನಿನಗೆ ಅಂಬಿಗ, ನಾನೇ ವಾಯುವಾಗಿ ಬಂದು ನಿನ್ನ ಬೋಟ್ನ ನಡೆಸ್ಕೊಂಡು ಎಳ್ಕೊಂಡು ಹೋಗಿ ನಾನು ಆ ಸಾಗರವನ್ನು ದಾಟಿಸ್ತೀನಿ. ಈ ಅವಕಾಶವನ್ನು ನೀನು ಉಪಯೋಗಿಸ್ಕೊಳ್ಳದೆ ಹೋದರೆ ನೀನೇ ನಿನ್ನ ಆತ್ಮವನ್ನು ಕೊಂದಂಗಾಗತ್ತೆ. ಇಷ್ಟು ಹೇಳಿ ಪರಮಾತ್ಮ ಭಗವಂತ ಹಿ ಟೀಚಸ್ ಸಾಧನಾ ಟು ಉದ್ಧವ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.